ನಮಸ್ಕಾರ. ಜ್ಯೋತಿಷ್ಯ ಹೀಗೂ ಉಂಟೆ 159 ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕಮಲಾಕ್ಷಿ. ನಿಮಗೆ ಗೊತ್ತಿರೋ ಹಾಗೆ ಈ ಕಾರ್ಯಕ್ರಮದಲ್ಲಿ ನೀವು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳೋದ್ರ ಜೊತೆಗೆ ಈ ದಿನದ ವಿಶೇಷತೆ ಜೊತೆಗೆ ನಿಮ್ಮ ಲಕ್ಕಿ ನಂಬರ್ ಯಾವುದು, ಲಕ್ಕಿ ಕಲರ್ ಯಾವುದು, ಇವೆಲ್ಲವನ್ನ ಕೂಡ ತಿಳ್ಕೊಳ್ಬಹುದು. ಸೊ ಪ್ರತಿನಿತ್ಯದ ಹಾಗೆ ಇವತ್ತು ಕೂಡ ನಮ್ಮ ಜೊತೆ ಸಂಖ್ಯಾಶಾಸ್ತ್ರ ಬ್ರಹ್ಮಾದಂತಹ ಆರ್ಯವರ್ಧನ್ ಗುರೂಜಿ ಸ್ವಾಗತಿಸೋಣ. ಜೊತೆಗೆ ಇವತ್ತಿನ ದಿನ ವಿಶೇಷತೆ ಏನು ಅಂತ ಕೇಳೋಣ. ಆರ್ಯವರ್ಧನ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಂ ಬ್ರಹ್ಮದೇವಾಯ ನಮಃ. ನೋಡಿ, ಇವತ್ತು ಬಹಳ ವಿಶೇಷ. 19ನೇ ತಾರೀಕು ಬಹಳ ಪವರ್ಫುಲ್ ಆಗಿದೆ. ಇವತ್ತಿನ ಡೇಟು 1 and 6 ಕಾಂಬಿನೇಷನ್, ಗುಡ್ ಕಾಂಬಿನೇಷನ್. ಇವತ್ತು ಹುಟ್ಟಂತ ಮಕ್ಕಳಿಗೆ BN ಅಕ್ಷರ, MN ಅಕ್ಷರ, SN ಅಕ್ಷರ, RN ಅಕ್ಷರಗಳು ತುಂಬಾ ಸಖತ್ತಾಗಿರುತ್ತೆ. ತುಂಬಾ ವೈಬ್ರೇಷನ್ ಅನ್ನು ಕಾಣ್ತೀರಾ. ಸಖತ್ ರಾಜಯೋಗವನ್ನು ಕಾಣಂತ ಲೆಟರ್ ಆಗುತ್ತೆ. ಇವತ್ತು ಮಕರ ರಾಶಿ, ಉತ್ತರ ನಕ್ಷತ್ರ. ಇವತ್ತು ನಕ್ಷತ್ರ ನೇಮ J ನಕ್ಷತ್ರ ಬರುತ್ತೆ. ನಕ್ಷತ್ರ ನೇಮ ಮಕರ ರಾಶಿ. ಹಾಗಾಗಿ 2.5 ವರ್ಷ ಈ ಮಕರ ರಾಶಿಗೆ ಟೈಮ್ ಚೆನ್ನಾಗಿಲ್ಲ. ತುಂಬಾ ಹುಷಾರಾಗಿ ಹ್ಯಾಂಡಲ್ ಮಾಡ್ಬೇಕಾಗಿ ಬರುತ್ತೆ. 2.5 ವರ್ಷ ನೀವು ಮಕರ ರಾಶಿಯಲ್ಲಿ ಹುಡ್ತಾರೋ ತುಂಬಾ ಹುಷಾರಾಗಿರುತ್ತೆ. ಇವತ್ತು ಯಾರು ಮಕ್ಳು ಹುಡ್ತಾರೋ ಅವ್ರಿಗೆ 2.5 ವರ್ಷದಲ್ಲಿ ಆರೋಗ್ಯ ಕೂಡ ತುಂಬಾ ಹದಗೆಡುತ್ತದೆ. ಆದ್ರೆ ಗುಡ್ ಕಾಂಬಿನೇಷನ್, ಜಾತಕ ತುಂಬಾ ಚೆನ್ನಾಗಿರುತ್ತೆ. ಆರೋಗ್ಯ ಪ್ರಾಬ್ಲಮ್ ಆಗುತ್ತೆ. ಯಾಕಂದ್ರೆ ಮಕರ ರಾಶಿಗೆ ಟೈಮ್ ಚೆನ್ನಾಗಿಲ್ಲ. ತುಂಬಾ ಹುಷಾರಾಗಿ ಹ್ಯಾಂಡಲ್ ಮಾಡ್ಕೋಬೇಕಾಗತ್ತೆ. ಹಾಗಾಗಿ 100% ಸಖತ್ ರಾಜಯೋಗಗಳು ಇವತ್ತು 1-10-19ನೇ ತಾರೀಕುವರೆಗಿದೆ. 2-11-20, 29ನೇ ತಾರೀಕುವರೆಗಿಲ್ಲ. 3-12-21-30 ಸಖತ್ತಾಗಿರ್ತಾರೆ. ಅದೇ ರೀತಿಯಲ್ಲಿ 4-13-22-31 ಸಖತ್ತಾಗಿರುತ್ತೆ. ಅದೇ ರೀತಿಯಲ್ಲಿ 5-14-23 ಇನ್ನೂ ಸಖತ್ತು. 7-16-25 ಇನ್ನೂ ಸೂಪರ್ ಆಗಿರ್ತಾರೆ. 8-17-26 ಹುಷಾರಾಗಿರ್ಬೇಕು. 9-18-27 ಸಖತ್ತಾಗಿರ್ತೀರ. ಎಸ್, ಈಗ ಒಬ್ರು ಕರೆ ಮಾಡಿದ್ದಾರೆ, ಮಾತನಾಡ್ಸೋಣಂತೆ. ಹಲೋ ಶ್ರುತಿ, ನಮಸ್ತೆ. ಹಲೋ, ನಮಸ್ಕಾರ. ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ ಬಗ್ಗೆನೇ ಕೇಳ್ಬೇಕಿತ್ತು. ನಿಮ್ಮ ಹುಟ್ಟಿದ ದಿನಾಂಕ ಹಾಗೆ ಸಮಯ ತಿಳಿಸ್ಕೊಡಿಮ್ಮ. 27/8/1984. 27/8/1984. ಸಮಯಮ್ಮ 6:30 ಸಂಜೆ 6:30. ಓಕೆ ಮಾ, ಮಾತನಾಡಿ. ನಮಸ್ಕಾರ, ಮಾತಾಡಿ. ನಮಸ್ತೆ ಗುರುಜಿ. ನಮಸ್ಕಾರ. ನಾವು ನಿಮ್ ಕ್ಲಾಸ್ ಅಟೆಂಡ್ ಮಾಡಿದವ್ರು ಗುರುಜಿ. ಹೌದಾ, ಒಳ್ಳೇದಾಯ್ತು. ನಮಸ್ತೆ ಗುರುಜಿ. ಖುಷಿ ಆಯ್ತು ಗುರುಜಿ, ಇವತ್ತು ಕಾಲ್ ಸಿಕ್ಕಿತ್ತು. ಏನ್ ಇಷ್ಟ ಆಯ್ತು ಕ್ಲಾಸಿಗೆ ಬಂದು? ತುಂಬಾ ಕಲ್ತ್ಕೊಂಡಿದೀವಿ ಗುರುಜಿ ನಾವು ನಿಮ್ಮಿಂದ. ನಮ್ಗೇನು ನಂಬರ್ ಅಂದ್ರೂ ಗೊತ್ತಿರಲಿಲ್ಲ. ನಾವೇನೋ ಟಿವಿಯಲ್ಲಿ ನೋಡಿ ಆಸೆ ಪಟ್ಟಿ ಕ್ಲಾಸಿಗೆ ಜಾಯ್ನ್ ಆದ್ವಿ, ಚೆನ್ನಾಗ್ ಕಲ್ತ್ಕೊಂಡ್ವಿ. ಈಗ ನಾವು ಒಬ್ರು ಜಾತಕ ತಗೊಂಡ್ರೆ ಜಡ್ಜ್ ಮಾಡೋಷ್ಟು ಕಲ್ತಿದೀವಿ ಗುರುಜಿ. ನಿಮ್ಮ ಹತ್ರ ಬಂದೇ ಕಲ್ತಿರೋದು. ಏನ್ ಅನ್ಸ್ತು? IPL ಮ್ಯಾಚ್ ಎಲ್ಲ ಪ್ರೋಗ್ರಾಮ್ ಮಾಡ್ತೀನಿ. ನೀವು IPL ಹೇಳ್ತಿದ್ರ, ಅದಂತೂ ನೀವ್ ಹೇಳ್ದಂಗೆ ಆಗ್ತಿದೆ ಗುರುಜಿ. ಅದೆಲ್ಲ IPL ಇದ್ದು ಮತ್ತೆ ನೀವು ಆಕ್ಸಿಡೆಂಟ್ ಆಗತ್ತೆ ಇನ್ನೊಂದು 1.5 ತಿಂಗಳಲ್ಲಿ ಅದ್ ಹೇಳ್ತಿದ್ರ. ಹಳೇದೆಲ್ಲ ನೀವ್ ಹೇಳಿರೋದೆಲ್ಲ ಎಷ್ಟೊಂದು ನಿಜ ಇದೆ. ಭೂಕಂಪ ಆಗುತ್ತೆ ಅಂತ ಹೇಳ್ತಾ ಇದ್ದೆ. ಅದು ಭೂಕಂಪದ್ದು, ಈಗ ಆಕ್ಸಿಡೆಂಟ್ ಇಂದು ಅದೆಲ್ಲ ನೀವ್ ಮುಂಚೆನೆ ಹೇಳ್ತಾ ಇದ್ರ. ನೀವ್ ಹೇಳ್ದಂಗೆ ಆಗತ್ತೆ ಗುರುಜಿ. ಅದೇ ಖುಷಿ ನಿಮ್ಗೆ. ನಮ್ಗೆ ನೀವು ವಾಪಸ್ ಬಂದಿದ್ ಇನ್ನೂ ಖುಷಿ. ನಿನ್ನೆ ಲೈವ್ ನೋಡಿದ್ರಾ IPL ಮಾಡಿದ ಪ್ರೋಗ್ರಾಮು? ನೋಡಿದ್ರಲ್ಲ ಗುರುಜಿ. ನೀವ್ ಹೇಳ್ತಿದ್ರಿ ಇವಾಗ ಫಸ್ಟ್ ಬ್ಯಾಟಿಂಗು ಹಳೇದು ಹೇಳ್ತಾ ಇದ್ರಿ, ಸೆಕೆಂಡ್ ಬ್ಯಾಟಿಂಗ್ ವಿನ್ ಆಗತ್ತೆ ಅಂತ ಹೇಳ್ತಾ ಇದ್ರಿ. ಇವಾಗ ಫಸ್ಟ್ ಬ್ಯಾಟಿಂಗ್ ಅಂತಿದ್ರ, ಅದೆಲ್ಲ ನಿಜ ಆಗ್ತಿದೆಲ್ಲ ಗುರುಜಿ. ಈ ಶನಿವಾರದಿಂದ ಫಸ್ಟ್ ಬ್ಯಾಟಿಂಗ್ ಜಾಸ್ತಿ ವಿನ್ ಆಯ್ತು ಅಂತ ಹೇಳ್ತಾ ಇದ್ದೆ. ಹೇಳಿದ್ರಿ ಗುರುಜಿ ನೀವು. ಆಮೇಲೆ ಅದ್ರಲ್ಲಿ ಲೈವ್ ಅಲ್ಲಿ ತಂಡೂಲ್ಕರ್ ಟೀಚರ್ ಕೂಡ ಮಾತಾಡಿದ್ರ? ಟೀಚರ್ ಮಾತಾಡಿದ್ರು ನಿನ್ನೆ, ಚೆನ್ನಾಗಿ ಮಾತಾಡಿದ್ರು ಅವರು. ಹೌದು ಗುರುಜಿ, ನಾವು ಖುಷಿ ಪಟ್ವಿ ಗುರುಜಿ. ನೀವು ಮತ್ತೆ ಬಂದಿರೋದು ಚಾನಲ್ ಬಂದಿರೋದು ನಮ್ಗೆ ತುಂಬಾ ಖುಷಿ ಆಗಿದೆ ಗುರುಜಿ. ನಾವು ಎಲ್ಲಿ ಗುರುಜಿ ನಾವಂತೀವಿ ಬಂದೇ ಬರ್ತಾರೆ ಅಂತ ಕೊಡ್ತಿದ್ವಿ. ಇಷ್ಟು ಬಹಳ ಬೇಗ ಬಂದಿದ್ದು ನಮಗೆ ಬಹಳನೇ ಸಂತೋಷ ಆಯ್ತು ಗುರುಜಿ. ನೀವು ಚೆನ್ನಾಗಿ ಮಾಡಿದ್ ನಾವು ಕ್ಲಾಸ್ ಪಾಠ ಚೆನ್ನಾಗಿ ಮಾಡಿದ್ರಿ ಗುರುಜಿ. ನೀವು ನಾವು ಎಲ್ಲೂ ಕಲ್ತಿಲ್ಲ, ಎಲ್ಲೂ ಹೋಗಿಲ್ಲ, ನಿಮ್ಮ ಹತ್ರನೇ ಫಸ್ಟ್ ಬಂದಿದ್ದು. ಆದ್ರೂ ಅಷ್ಟ್ರ ಮಟ್ಟಿಗೆ ಹೇಳಂಗ್ ಕಲ್ತಿದೀವಿ ಅಂದ್ರೆ ನಿಮ್ಮ ಹತ್ರನೇ ಕಲ್ತಿರೋದು ಗುರುಜಿ. ನಾವು ಏನ್ ಅನ್ಸುತ್ತೆ? ನನ್ನ ಫೈಲ್ ಇದೊಂದು ಫೈಲ್ 19 ಪೇಜ್ ಫೈಲ್ ಕೊಡ್ತೀನಿ, ಅದೆಲ್ಲ ಏನ್ ಅನ್ಸುತ್ತೆ? ಖುಷಿ ಗುರುಜಿ. ನಾವೀಗ ಏನೇ ಮಾಡ್ಬೇಕಂದ್ರೆ ತೆಗ್ದಿ ನೋಡ್ಕೊಂಡು ಮಾಡ್ತೀವಿ. ಈಗ ನೋಡಿ ಅಕ್ಷಯ ತೃತೀಯ ಚೆನ್ನಾಗಿಲ್ಲ ಅನ್ನೋದು ನಮ್ಗೆ ಮುಂಚೆನೆ ಗೊತ್ತಾಗತ್ತೆ. ಆ ತರದ್ದೆಲ್ಲ ನಮ್ಗೆ ಇದು ಇಷ್ಟೆಲ್ಲ ಜಡ್ಜ್ ಮಾಡ್ತೀವಿ ಅಂದ್ರೆ ಅದು ನಿಮ್ಮಿಂದನೇ ಗುರುಜಿ. ನಾವು ಮತ್ ತುಂಬಾ ಜನ ಏನ್ ಹೇಳ್ಕೊಡ್ನಲ್ಲ ಅಂದ್ರಲ್ಲಮ್ಮ ಎಲ್ಲಾರು? ಇಲ್ಲ ಗುರುಜಿ, ಹೇಳ್ಕೊಡಷ್ಟು ಹೇಳ್ಕೊಟ್ರಿ. ತೀರಾ ನೀವು ಎಲ್ಲಾನು ಒಂದೇ ಅಷ್ಟೇ ದಿನ ಫ್ರೀ ಕ್ಲಾಸಸ್ ಮಾಡಿದ್ರಿ. ನಾವು ಸ್ವಲ್ಪ ವರ್ಕ್ ಮಾಡ್ಬೇಕಾಗತ್ತೆ ಗುರುಜಿ. ಎಲ್ಲಾನು ಬರೀ ಪಾಯಿಂಟ್ಸೇ ಬೇಕು ನಮಗೆ, ನೀವು ಕ್ಲಾಸ್ ಬೇಡ ಪಾಯಿಂಟ್ಸ್ ಕೊಡಿ ಅಂದ್ರೆ ಅದೆಲ್ಲ ಆಗಲ್ಲ ಗುರುಜಿ. ಎಲ್ಲಾನು ಕಲ್ತ್ಕೋಬೇಕಾಗತ್ತೆ ನಾವು. ನಾವು ಸ್ವಲ್ಪ ವರ್ಕ್ ಮಾಡಿದ್ರೆ ಕಲಿಬಹುದು. ನಾವು ಎಲ್ಲೂ ಹೊರಗಡೆ ಹೋಗಿ ಎಲ್ಲೂ ಕಲಿದಿಲ್ಲ. ನಾವು ನಿಮ್ಮ ಹತ್ರನೇ ಕಲ್ತಿರೋದು. ನೀವ್ ಎಲ್ಲಿಂದ ಬಂದು ಕಲ್ತ್ರಿ? ಬಳ್ಳಾರಿಯಿಂದ ಗುರುಜಿ. ಡೈಲಿ ಸಾಟರ್ಡೆ ಸಂಡೇ ಓಡಾಡ್ತಿದ್ವಿ ನಾವು. ಅಲ್ಲಿಂದ ಬಳ್ಳಾರಿಯಿಂದಲೇ? ಹೌದೌದು ಗುರುಜಿ. ಶ್ರದ್ಧೆ ಇದ್ರೆ ಕಲಿಬಹುದು ಗುರುಜಿ. ಏನೋ ಮಾಡ್ಬೇಕು ಅಂತಾನೆ ಬಂದವರು ಏನೋ ಮಾಡೇ ಹೋಗ್ತಾರಷ್ಟೇ.
ತುಂಬಾ ಹೋಮ್ ವರ್ಕ್ ಎಲ್ಲ ಕೊಟ್ಟು ಚೆನ್ನಾಗಿ ಮಾಡಿಸಿ ಈ ಸರಿ ಮಾತ್ರ ಅಲ್ವಾ ಅಲ್ವಾ? ಅಲ್ಲೇ ಕುತ್ಕೊಂಡು ನೀವು ನಕ್ಷತ್ರದ ಬಗ್ಗೆ, ಡೇಟ್ ಬಗ್ಗೆ, ರಾವು ಅದು ಹೆಂಗೆ ಗ್ರಹಗಳು ಹೆಂಗ್ ನಮ್ ಕೆಲಸ ಮಾಡುತ್ತೆ ಅದನ್ನೆಲ್ಲ ಯಾರು ನಮ್ಗೆ ಅಷ್ಟು ಚೆನ್ನಾಗಿ ಹೇಳಿಲ್ಲ ಗುರುಜಿ. ಯಾರ ಹತ್ರ ನಾವೇನು ಹೋಗಿಲ್ಲ, ಆದ್ರೂ ಅಷ್ಟು ಚೆನ್ನಾಗಿ ನಮ್ಗೆ ಅರ್ಥ ಮಾಡ್ತಿರೋ. ಟಿವಿಯಲ್ಲೇ ನೀವು ಅರ್ಥ ಮಾಡ್ತಿದ್ದೀರಾ. ಎಷ್ಟೋ ನಾವು ಟಿವಿಗಳಿಂದಾನೇ ಕಲ್ತಿದೀವಿ, ಟಿವಿ ಪ್ರೋಗ್ರಾಮ್ಗಳಿಂದಾನೇ ಕಲ್ತಿ ಆಮೇಲೆ ನಿಮ್ ಕ್ಲಾಸ್ ಅಟೆಂಡ್ ಮಾಡಿದೀವಿ. ನಾವು ತುಂಬಾನೇ ಕಲ್ತಿದ್ದೀವಿ ಗುರುಜಿ ನಿಮ್ಮಿಂದ. ಅದು ಸರ್ ಏನಾಯ್ತು ಗೊತ್ತಾ, ತುಂಬಾ ಜನ ಜ್ಯೋತಿಷ್ಯರ ಬಂದ್ಬಿಡೋರು ನಮ್ ಕ್ಲಾಸಿಗೆ, ಸುಮ್ನೆ ಬಂದ್ಬಿಡೋರು ಅಲ್ವಾ? ತುಂಬಾ ಜನ ಜ್ಯೋತಿಷಿಗಳೇ ಕಲ್ತಿರೋರು ತುಂಬಾ ಜನ ಬಂದಿದ್ರು. ನಿಮ್ಮ ಹತ್ರ ಪಾಯಿಂಟ್ ಸಿಗುತ್ತೆ ಅಂತಾನೆ ತುಂಬಾ ಜನ ಬಂದಿದ್ರು. ಆಮೇಲೆ ಟಿವಿಲ್ ಬರೋ ಜ್ಯೋತಿಷ್ಯರೆಲ್ಲ ಬರೋರು ಹೊಟ್ಟೆ ಕಿಚ್ಚಿಗೆ. ಹೌದೌದು, ಬಂದ್ಬಿಟ್ಟು ಕ್ಲಾಸ್ ಹತ್ರ ಎಲ್ಲ ಬಂದು ಹೋಗೋರು, ಅದೆಲ್ಲ ಮಾಡೋರು ಗುರುಜಿ. ಕ್ಲಾಸ್ ನಡಿಬೇಕಾದ್ರೆ ಬರೋರು ಅವರು ಅಲ್ವಾ? ಹೆಂಗ್ ಮಾಡ್ತಿದ್ರ ನೀವು ನೋಡಕ್ಕೆ ಅಂತ ಎಲ್ಲ ಬಂದಿದ್ರು. ಅದೊಂದು ತಪ್ಪು ಮಾಡಿದೆ ಅನಿಸ್ತದೆ. ಅದಕ್ಕೆ ಈ ಸರಿ ಯಾರನ್ನು ಯಾವ್ದೇ ಕ್ಲಾಸಿಗೂ ಯಾರು ಇನ್ನು ಮುಂದೆ ಯಾರೇ ಜ್ಯೋತಿಷ್ಯರನ್ನ ಬಡ್ಡಿ ಸೇರ್ಸಾಕಲ್ಲ. ಯಾಕಂದ್ರೆ ಎಲ್ಲ ಹೊಟ್ಟೆ ಕಿಚ್ಚ ಜನ ಇವ್ ಅರ್ಧಂಬರ್ಧ ಕಲ್ತವು, ಅತ್ಲೆ ಓಡಾಕೆ ಇತ್ಲೆ ಓಡಾಕೆ ಹೊಟ್ಟೆ ಕಿಚ್ಚಿಗೆಲ್ಲ ಮಾಡ್ತಿರ್ತಾರೆ. ಒಂದ್ ಕಡೆ ಶ್ರದ್ಧೆ ಇಲ್ದಿದ್ದವೆಲ್ಲ ಇರ್ತವೆ. ಹೌದು ಗುರುಜಿ, ಶ್ರದ್ಧೆ ಇದ್ದೇ ಕಲಿಬಹುದು. ನಾವು ನಿಜವಾಗ್ಲೂ ಇಷ್ಟು ಮಟ್ಟಿಗೆ ನಾವ್ ಹೇಳ್ತೀವಿ ಅಂದ್ರೆ ನಾನು ಯಾರಿಗೂ ನೋಡೇ ಇಲ್ಲ ಗುರುಜಿ. ಒಬ್ರು ಜಾತಕ ಕೊಟ್ಟಿದ್ರು, ನೋಡಿದ್ದೆ, ಅವ್ರಿಗೆ ಹಂಗೆ ಹೇಳಿದ್ದೀನಿ. ಅವ್ರು ಇದುವರೆಗೂ ಅವ್ರಿಗೆ ನೋಡಿಲ್ಲ ಅವ್ರು ಎಷ್ಟು ನಿಜ ಹೇಳಿದಮ್ಮ ನೀನು ಅಂತಾರೆ, ಎಷ್ಟು ಖುಷಿ ಪಟ್ಟಿದ್ದಾರೆ ಗುರುಜಿ ನಾವು ಹೇಳಿದ್ದಕ್ಕೆ. ಆಮೇಲೆ ನಾನು ಕ್ಲಾಸ್ ಮಾಡ್ಬೇಕಾದ್ರೆ ಹೇಳಿ ನೀವು ಯಾರೊಬ್ರು ನಮ್ಗೆ ಆಗ್ತಾರ ನೋಡಿ ಏನ್ವಿ ನಾನು ಅಲ್ವಾ? ನೀವ್ ಹೇಳಿದ್ರಿ ಗುರುಜಿ, ನನಗೆ ಇಂಥ ತೊಂದರೆಗಳು ಆಗತ್ತೆ, ನಾನು ಡೈಲಿ ಆಗ್ಬೋದು, ತುಂಬಾನೇ ಹೇಳಿದ್ರಿ ನೀವು. ವಿದ್ಯಾ ಮಲ್ಯಕ್ಕಿಂತ ನನ್ ಟೈಮ್ ಕೆಟ್ಟಿದೆ ನಂದು, ಹಂಗೆ ಹಿಂಗೆ ಅಂತೆಲ್ಲ ಬಾಳ ಹೇಳಿದ್ರಿ ಗುರುಜಿ ನೀವು. ಅದು ಮಕರ ರಾಶಿ ಟೈಮ್ ಚೆನ್ನಾಗಿಲ್ಲ ಅಂತ ಹೇಳ್ತೀನಿ. ವಿಜಯ ಮಲ್ಯ ಮಕರ ರಾಶಿ ಶ್ರವಣ ನಕ್ಷತ್ರ. ಹೌದೌದೌದು, ಅವಾಗೇ ಹೇಳಿದ್ರಿ ನೀವು. ಮ್ಯಾಚ್ ಇಂದು ಕೂಡ ಅವಾಗ್ಲೇ ಹೇಳಿದ್ರಿ, ವಿರಾಟ್ ಕೊಹ್ಲಿ ಬರಲ್ಲ ನೆಕ್ಸ್ಟ್ ಮ್ಯಾಚಿಗೆ, ಆಡಲ್ಲ ಅವನು ಅಂತದೆಲ್ಲ ನಮ್ಗೆ ಅವಾಗ ಕ್ಲಾಸ್ ಅಲ್ಲೇ ಗೊತ್ತಿತ್ತು ಇದೆಲ್ಲ ಮಾತುಗಳು ನಮ್ಗೆ. ಮುಂದಿನ ವರ್ಷ ಅವ್ನು ಸಕ್ಸಸ್ ಆಗಲ್ಲ ಅಂತ. ಹೌದೌದು ಗುರುಜಿ. ಆಮೇಲೆ ಬೆಂಗಳೂರು ಮ್ಯಾಚ್ ಅಲ್ಲಿ ಏನಾಯ್ತು ಗೊತ್ತಾ, 9 ಜನ ಹೆಚ್ಚು ಕಮ್ಮಿ 5ನೇ ತಾರೀಕರು, 3ನೇ ತಾರೀಕರು, 8ನೇ ತಾರೀಕರು ಇದ್ದಾರೆ ಈ ಸಲಿ ಗುರುಜಿ. ನೀವು ಅಷ್ಟು ಹೋಪ್ ಕೊಡ್ತಿಲ್ಲ ಬೆಂಗಳೂರಿಗೆ, ಆದ್ರೂ ನಾವು ಇದ್ ಮಾಡ್ತಿದೀವಿ. ತುಂಬಾ ಜನ 5, 8ನೇ ತಾರೀಕವರೆ ಊಟದವ್ರಿದ್ದಾರೆ. ಅದು ನಾವು ಜಡ್ಜ್ ಮಾಡ್ತಿದೀವಿ ಗುರುಜಿ. ಬಹಳ ಖುಷಿ ಆಗತ್ ಗುರುಜಿ. ನೀವು IPL ಹೇಳ್ತಿರ್ತೀರ ಸಂಜೆ 7 ಪ್ರೋಗ್ರಾಮ್ ಮಿಸ್ ಮಾಡದೆ ನೋಡ್ತಾ ಇದೀವಿ ನಾವೆಲ್ಲ. ಹೌದೌದು, ಬಹಳ ಇಷ್ಟಪಟ್ಟು ಮಾಡ್ತಾ ಇದ್ದೀನಿ ಆ ಪ್ರೋಗ್ರಾಮ್ನ. ಹೌದೌದು, ತುಂಬಾ ಚೆನ್ನಾಗಿ ಬರ್ತಿದೆ ಅದು. ಹೌದೌದು. ಆಮೇಲೆ ನೋಡಿ, ನಿಮ್ ಜಾತಕ ತುಂಬಾ ಸಖತ್. 27ನೇ ತಾರೀಕು ಬಹಳ ವಿಶೇಷವಾಗಿ ಏನಾಗುತ್ತೆ, 27ನೇ ತಾರೀಕು ನಿಮ್ಗೆ 8ನೇ ತಿಂಗಳಿದಲ್ವಾ, ಹಾಗಾಗಿ 7 ಪಕ್ಕ 8 ಬರುತ್ತೆ. ಈ 7, 8 ತುಂಬಾ ಡೇಂಜರ್. ಆಮೇಲೆ ನೀವು 1984 ಹುಟ್ಟಿದಿರಾ? ಹಲೋ, ಅದೇ ಜಯಲಲಿತಾ 48 ಹುಟ್ಟಿದ್ದಾರೆ. ಹಾಗಾಗಿ ನೀವು 84 ಹುಟ್ಟಿದಿರಾ? ನಿಮಗೂ ಅವ್ರಿಗೂ 40 ವರ್ಷ ಡಿಫೆನ್ಸಾ ಹುಟ್ಟಕ್ಕೆ ಅಲ್ವಾ? ಹಾಗಾಗಿ 2 ಸರಿ ಈ ನಂಬರ್ ರಾಂಗ್ ನಂಬರ್ ಮಾತ್ರ ಪಾಸ್ ಆಗುತ್ತೆ. 7 ಪಕ್ಕ 8 ಮತ್ತೆ 8 ಪಕ್ಕ 4 ಪಾಸ್ ಆಗುತ್ತೆ. ಹಾಗಾಗಿ ನಿಮ್ಗೆ ಹೋಗ್ತಾ 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 ನಿಮ್ಮ ಆರೋಗ್ಯ ಸ್ವಲ್ಪ ಡಿಸ್ಟರ್ಬ್ ಮಾಡಿಸುತ್ತೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಏನಾಗುತ್ತೆ ಅಂದ್ರೆ ನಿಮ್ಗೆ ಕೇತು ಜೊತೆಗೆ ಕುಜ ಇದ್ದಾನೆ ನಿಮ್ ಜಾಗದಲ್ಲಿ, ದಶಮ ಸ್ಥಾನದಲ್ಲಿ. ಹಾಗಾಗಿ ನಿಮ್ ಜಾಗದಲ್ಲಿ 7ನೇ ಮೇಲೆ ರವಿ, ಬುಧ ಇದ್ದಾನೆ, ತುಂಬಾ ಸಖತ್ತಾಗಿರುತ್ತೆ. ಆಮೇಲೆ ರವಿನೂ ಇದ್ದಾನೆ, ಚಂದ್ರನೂ ಇದ್ದಾನೆ. ಇಲ್ಲಿ ಏನಾಗುತ್ತೆ, 7ನೇ ಮನೆ ಬಲವಾಗಿರೋ ಸಖತ್ ರಾಜಯೋಗ ಆಗುತ್ತೆ. ನೋಡಿ, ದೇವೇಗೌಡರ ಜಾಗದಲ್ಲಿ 7ನೇ ಮೇಲೆ ಶನಿ ಇದ್ದಾರೆ, ಅವ್ರ ಕಟಕ ಲಗ್ನ 7ನೇ ಮೇಲೆ ಶನಿ ಇದ್ದಾರೆ. ನಿಮ್ ಜಾಗದಲ್ಲಿ 7ನೇ ಮೇಲೆ ಇದ್ರೆ ಸಖತ್ತು. ನಿಮ್ಮಲ್ಲಿ ಏನಾಗುತ್ತೆ, 4ನೇ ಮನೇಲಿ ರಾಹು ಗ್ರಹ ಇದ್ದಾನೆ, 8ನೇ ಮೇಲೆ ಶುಕ್ರ ಇದ್ದಾನೆ. ಇಲ್ಲೇನಾಗುತ್ತೆ, 4ನೇ ಮೇಲೆ ರಾಹು ಇದ್ದಾಗ ನೀವು ತುಂಬಾ ಒಳ್ಳೆಯರಾಗ್ತೀರಾ. ಆದ್ರೆ ನಿಮ್ಮನ್ನ ಹೊಟ್ಟೆ ಉರಿಸ್ತಾರೆ, ನಿಮ್ಮನ್ನ ನೋವು ಮಾಡಿಸ್ತಾರೆ 4ನೇ ಮನೆಯಲ್ಲಿ. ಆಮೇಲೆ 11ನೇ ಮನೆಯಲ್ಲಿ ಬಹಳ ವಿಶೇಷವಾಗಿ ಇದರ ಲೈನಲ್ಲಿ. ಹಲೋ ಅದನ್ನೇ. ಆಮೇಲೆ ಏನು ಅನ್ಸುತ್ತೆ, ಫೇಸ್ಬುಕ್ ಲೈವ್ ನಮ್ಮ ಸಿಸ್ಟಮ್ ಅಲ್ಲಿ ತುಂಬಾ ಸಖತ್ತಾಗಿರುತ್ತಲ್ಲ, ನೋಡ್ತೀರಾ ಅದನ್ನ? ನಾವು ಅದನ್ನೇ ನೋಡೋದು ಜಾಸ್ತಿ ಇವಾಗ. ತುಂಬಾ ಇಷ್ಟ ನೀವು ಫೇಸ್ಬುಕ್ ಅಲ್ಲಿ ಬರ್ತಾ ಇರೋದು. ನಾವು ಡೈಲಿ ನಿಮ್ಗೆ ನೋಡಿ ನೀವು ಹೇಳಿದನ್ನ ಕೇಳಿಸ್ಕೊಳಂಗಾಗತ್ತೆ. ನಾವು ಮನೆಯಲ್ಲೇ ಇದ್ಕೊಂಡು ಎಲ್ಲ ಲೈವ್ ಪ್ರೋಗ್ರಾಮ್ ನೋಡ್ದಂಗಾಗತ್ತೆ, ಖುಷಿ ಆಗುತ್ತೆ. ಅದು ಅದರಲ್ಲಿ ಏನಾಗುತ್ತೆ, ನಮ್ಮ ಇದಕ್ಕಿಂತ ತುಂಬಾ ಚೆನ್ನಾಗಿರುತ್ತೆ. ಈ ಲೈವ್ ಕಿಂತ ಆ ಲೈವೇ ಚೆನ್ನಾಗಿರುತ್ತೆ. ಯಾಕಂದ್ರೆ 2 ಸಿಸ್ಟಮ್ ನಮ್ಮ ಒಂದು ನ್ಯೂಮರಾಲಜಿ ಸಾಫ್ಟ್ವೇರ್, ಅಸ್ಟ್ರಾಲಜಿ. ಹೌದು ಗುರುಜಿ, ಆಫೀಸ್ ಇಂದ ಎಲ್ಲ ಡೈರೆಕ್ಟ್ ಆಗಿ ನೀವು ಕಾಲ್ ಮಾಡ್ತೀರಾ ಬೇರೆಯವರಿಗೆ, ಎಲ್ಲ ಹೆಸರೆಲ್ಲ ಕೊಡ್ತಾ ಇದೀರಾ. ಬಹಳ ಖುಷಿ ಆಗುತ್ತೆ ಗುರುಜಿ, ಅದೆಲ್ಲ ನೋಡ್ತಿದೀವಿ ಗುರುಜಿ ನಾವು. ಹೌದು, ಅಲ್ಲಿ ಏನಾಗುತ್ತೆ, 2 ಸಿಸ್ಟಮ್ ಅಲ್ಲಿ, ಒಂದು ಸಿಸ್ಟಮ್ ಅಲ್ಲಿ ನ್ಯೂಮರಾಲಜಿ ಸಾಫ್ಟ್ವೇರ್ ಇರುತ್ತೆ, ಒಂದು ಅಸ್ಟ್ರಾಲಜಿ ಇರುತ್ತೆ. ಆಮೇಲೆ ಅದನ್ನು ಅವ್ರು ಲೈವ್ ಆಗಿ ತೋರಿಸ್ಬಿಡ್ತಾರೆ ಅವ್ರ ಕುಂಡ್ಲಿನ. ಹೌದೌದು ಗುರುಜಿ. ಹಂಗಾಗಿ ಇಲ್ಲಿ ನಿಮ್ಗೆ ಇವಾಗ ನಡೀತಿರೋ ದಶೆ ಬಹಳ ವಿಶೇಷವಾಗಿ ರಾಹು ದಶೆ ನಡೀತೈತೆ. ರಾಹು 4ನೇ ಮನೆ ಅಷ್ಟು ಒಳ್ಳೆನಲ್ಲ. ರಾಹು ಶಾಂತಿನ ಹೆಚ್ಚಾಗಿ ಆರಾಧನೆ ಮಾಡಿ ಸಖತ್ ರಿಸಲ್ಟ್ ಬರುತ್ತೆ. ಆಮೇಲೆ ಒಂದು ಕನಕ ಪುಷ್ಯರಾಗನ ಒಂದು ಡಾಲರ್ ಹಾಕಿ, ಇಲ್ಲ ಉಂಗುರ ಹಾಕಿ, ಡಾಲರ್ ಬೆಸ್ಟ್ ಕನಕ ಪುಷ್ಯರಾಗ. ರಾಹು ಶಾಂತಿನ ಸಖತ್ತಾಗಿ ಆರಾಧನೆ ಮಾಡಿ ನಿಮ್ಮ ಪ್ರಾಬ್ಲಮ್ ಎಲ್ಲ ಕ್ಲಿಯರ್ ಆಗುತ್ತೆ. ತುಂಬಾ ರಾಜಯೋಗ ಕಾಣ್ತೀರಾ. ನಿಮ್ಗೆ ರಾಹು ದಶೆ ಶನಿ ಭುಕ್ತಿ ಬಹಳ ಡೇಂಜರ್ ಅಂತ ಹೇಳುತ್ತೆ. ಅದೊಂದು ಹುಷಾರಾಗಿ ಹ್ಯಾಂಡಲ್ ಮಾಡಿ ಮೇಡಮ್ ಅವರೇ.
ರಾಹು ದಶೆ ಶನಿ ಭುಕ್ತಿ ಬಹಳ ಹುಷಾರಾಗಿ ಹ್ಯಾಂಡಲ್ ಮಾಡ್ಬೇಕಂತ 2020 2023 ಅದೊಂದನ್ನ ತಪ್ಪಿಸ್ಕೊಳ್ಳಿ, ನಿಮ್ಗೆ ತುಂಬಾ ರಿಸಲ್ಟ್ ಬರುತ್ತೆ. ಒಳ್ಳೇದಾಗ್ಲಿ. ಧನ್ಯವಾದ ಶ್ರುತಿಯವರೇ, ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ. ಇನ್ನು ಕ್ಲಾಸಸ್ ಅನ್ನ ಅಟೆಂಡ್ ಆಗಿ ಸಾಕಷ್ಟು ವಿಷಯಗಳನ್ನ ನಾನು ತಿಳ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ರಿ. ಸೊ ನಿಮಗೂ ಕೂಡ ಒಂದು ಸದವಕಾಶ ಇದೆ, ಸುವರ್ಣಾವಕಾಶ ಅಂತ ಹೇಳಿ ಹೇಳ್ಬೋದು. ಯಾಕೆಂತಂದ್ರೆ 6ನೇ ತಾರೀಕಿಂದ ಕ್ಲಾಸಸ್ ಶುರುವಾಗ್ತಾ ಇದೆ. ನೀವು ಸಂಖ್ಯಾಶಾಸ್ತ್ರದ ಜೊತೆಗೆ ಜ್ಯೋತಿಷ್ಯವನ್ನು ಕೂಡ ನೀವು ಕಲ್ತ್ಕೊಳ್ಬಹುದು. ಸೊ ಸಾಕಷ್ಟು ಜನ ಕರೆ ಮಾಡಿದ್ದಾರೆ, ಸಾಕಷ್ಟು ಜನ ಕ್ಲಾಸಸ್ ಅನ್ನ ಅಟೆಂಡ್ ಆಗಿ ನಮಗೆ ನಾವು ಏನು ಅಂತ ಹೇಳಿ ತಿಳ್ಕೊಳ್ಳೋದಕ್ಕೆ ನಾವು ಈ ಒಂದು ಕ್ಲಾಸಸ್ ಅನ್ನ ಅಟೆಂಡ್ ಆಗಿ ತುಂಬಾ ಉಪಯೋಗ ಆಗಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ ನೀವು ಕೂಡ ಇದೇ ರೀತಿಯಾದ ಪ್ರಯೋಜನ ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಕ್ಲಾಸಸ್ ಅನ್ನ ಅಟೆಂಡ್ ಆಗಿ, ಇನ್ನು ಕ್ಲಾಸಸ್ ಬಗ್ಗೆ ಇನ್ನೂ ಹೆಚ್ಚಿನ ವಿವರ ಬೇಕು ಅಂತ ಹೇಳಿದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಹೋಗ್ತಾ ಇರುವಂತಹ ನಂಬರ್ ಗಳನ್ನ ನೋಡಿ ಆರ್ಯವರ್ಧನ್ ಅವರನ್ನ ನೇರವಾಗಿ ಸಂಪರ್ಕ ಮಾಡಬಹುದು. ಕ್ಲಾಸಸ್ ಅನ್ನ ಹೇಗೆ ಅಟೆಂಡ್ ಆಗಬಹುದು ಅಂತ ತಿಳ್ಕೊಳ್ಬಹುದು. ಈಗ ಒಂದು ವಿರಾಮದ ನಂತರ ಇನ್ನಷ್ಟು ವಿಚಾರಗಳು. ವಿರಾಮದ ನಂತರ ಜ್ಯೋತಿಷ್ಯ ಹೀಗುಂಟೆ 159 ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ಇವತ್ತಿನ ದಿನ ವಿಶೇಷದ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಹೇಳ್ತಾ ಇದ್ರು. ಜೊತೆಗೆ ಇವತ್ತಿನ ಮ್ಯಾಚ್ ಕೂಡ ಯಾರು ಗೆಲ್ತಾರೆ ಅನ್ನೋದು. ಯಾಕೆಂತಂದ್ರೆ ನಿನ್ನೆ ಹೇಳಿದ್ರೆ ಊಹೆ ಕೂಡ ಆಗಿತ್ತು, ಅದು ನಿಜನೂ ಕೂಡ ಆಯ್ತು. ಇಲ್ಲ, ತುಂಬಾ ಆಲ್ಮೋಸ್ಟ್ ಎಲ್ಲಾ ಮ್ಯಾಚ್ ಅನ್ನು ಕೂಡ ಹೇಳ್ತಾ ಇದ್ದೀನಿ. ಈ ಸರಿ ಶನಿವಾರದಿಂದ ಎಲ್ಲ ಫಸ್ಟ್ ಬ್ಯಾಟಿಂಗ್ ವಿನ್ನಿಂಗ್ ಅಂತ ಹೇಳ್ತಾ ಇದ್ದೀನಿ. ಅದರಲ್ಲಿ ತುಂಬಾ ಜಡ್ಜ್ ಮಾಡಿ ನಿನ್ನೆಂದು ಪಕ್ಕಾ ಬೆಂಗಳೂರು 100% ಮಾರ್ಕ್ಸ್ ಕೊಟ್ಬಿಟ್ಟಿದೆ. ಯಾಕಂದ್ರೆ ನಿನ್ನೆ ಪೂರ್ತಿ ಯಾವಾಗಲೂ ಅಷ್ಟೇ ವಿರಾಟ್ ಕೊಹ್ಲಿ ಡೇಟ್ ಆಫ್ ಬರ್ತ್ 5ನೇ ತಾರೀಕು, ಅವ್ರದ್ದೆಲ್ಲ ಕೌಂಟ್ ಮಾಡಿ 6 ಬರುತ್ತೆ. ನಿನ್ನೆ ಎಲ್ಲ ಡೇಟ್ ಆಫ್ ಬರ್ತ್ ಕೌಂಟ್ ಮಾಡಿದ್ರೆ 8 ಬರ್ತಾ ಇತ್ತು. ಆಮೇಲೆ ಅವನ ಜರ್ಸಿ ನಂಬರ್ 18 ಇತ್ತು. ಹಾಗಾಗಿ ಆ ಕಡೆ ರೈನಾ ಕಡೆ ಕೂಡ ನಿನ್ನೆ ತುಂಬಾ 16 ಬಾಲಿಗೆ 39 ಹೊಡೆದಂತ ವ್ಯಕ್ತಿ ಕೂಡ ಅವನು 18ನೇ ತಾರೀಕು ಕೊಟ್ಟಂತ ವ್ಯಕ್ತಿ ಆಗಿದ್ರು. ಹಾಗಾಗಿ ಅವರ ಡೇಟ್ ಅವ್ರಿಗೆ ಯಾವಾಗಲೂ ಸಾಥ್ ಕೊಡುತ್ತೆ. ನಿನ್ನೆ ಕಾಸ್ಟ್ಯೂಮ್ ನೋಡಿ, ನಾನು ಯಾವಾಗ ಹೇಳ್ತೇವೆ ಅಲ್ಲಿ ರಾಯಲ್ ಚಾಲೆಂಜ್ ಅನ್ನೋದು ರೆಡ್ ಕಲರ್ನ ಎದೆ ಮೇಲೆ ಹಾಕ್ತಾ ಇದ್ರು. ನಿನ್ನೆ ನಾನು ಹೇಳಿದೆ ಇದನ್ನ ಎದೆ ಮೇಲೆ ಹಾಕಬಹುದು, ಉಲ್ಟಾ ಹಾಕಿ ಸಾಕಲ್ಲಪ್ಪ ಅಂತೇಳಿ ಚಿನ್ನಸ್ವಾಮಿ ಸ್ಟೇಡಿಯಂ ನಾನು ಯೋಚನೆ ಮಾಡ್ಕೊಂಬಂದೆ. ನಿನ್ನೆ ನೋಡಿದ್ರೆ ಆ ರೆಡ್ ಎದೆ ಮೇಲೆ ಇತ್ತು, ಬ್ಲಾಕ್ ತಳಗಡೆ ಬಂದಿತ್ತು. ಡೈಲಿ ಇಷ್ಟು ದಿವಸ ಏನಾಗಿತ್ತು, ಬ್ಲಾಕ್ ಮ್ಯಾಗಡೆ ರೆಡ್ ತಳಗಡೆ ಇತ್ತು. ಹಾಗಾಗಿ ಅದರಿಂದ ತುಂಬಾ ಹೊಡೆತಗಳು ಬೀಳ್ತಾ ಇತ್ತು. ಅದನ್ನ ಸ್ವಲ್ಪ ನಿನ್ನೆ ಬದಲಾವಣೆ ಮಾಡ್ಕೊಂಡ್ರೆ. ಆದ್ರೆ ಬೆಂಗಳೂರು ಆಲ್ಮೋಸ್ಟ್ ಗ್ರೀನ್ ಬಟನ್ ತಗೊಂಡ್ಬಂದ್ರೆ ತುಂಬಾ ಸಖತ್ ರಾಜೋಗನ ಕಾಣ್ತಾರೆ. ಯಾಕಂದ್ರೆ ಇಲ್ಲಿವರೆಗೂ IPL 10 ವರ್ಷ ಆಗಿರ್ಬೋದು, IPL ಸ್ಟಾರ್ಟ್ ಆಗಿ ಹೆಚ್ಚು ಕಮ್ಮಿ 10 ಅಲ್ಲಿ ತೋರಿಸ್ತವ್ರೆ. ಅಲ್ಲಿ ಆ ಒಂದು ಕಾಸ್ಟ್ಯೂಮ್ ನ ವರ್ಷಕ್ಕೆ ಒಂದ್ಸರಿ ಒಂದೇ ಒಂದು ದಿವಸ ಹಾಕ್ತಾರೆ. ಇವತ್ತವರೆಗೂ 10 ಮ್ಯಾಚ್ ಅನ್ನು ಕೂಡ ಅವತ್ತು ಸೋತಿಲ್ಲ. ದಯವಿಟ್ಟು ಯಾರ್ಯಾರು ಕ್ರಿಕೆಟ್ ಅಭಿಮಾನಿಗಳು ಅವತ್ತು ಹೆಂಗೆ ಇಲ್ಲ ಅವ್ರಿಗೆ ಹೊಡೆದಾಕ್ಬಿಡ್ತಾರೆ, ಆ ತರ ಒಂದು ವೈಬ್ರೇಷನ್ ಇದೆ. ಅದ್ರ ಬಗ್ಗೆ ಇನ್ನೂ ಮಾತಾಡ್ತೀನಿ. ಈಗ ಒಂದು ಕರೆ ಇದೆ, ಕಮಲಾ ಕರೆ ಮಾಡಿದ್ದಾರೆ. ಕಮಲಾ, ನಮಸ್ತೆ ಅಮ್ಮ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕಿತ್ತು. ನಿಮ್ಮ ಹುಟ್ಟಿದ ದಿನಾಂಕ ಸಮಯ ತಿಳಿಸ್ಕೊಡಿ. 16 3 1981. ಸಮಯ 11 ಗಂಟೆ ಮುಂಜಾನೆ. ಬೆಳಿಗ್ಗೆ 11 ಗಂಟೆನಾ? ಹೌದು. ಓಕೆ ಮಾ, ಏನ್ ಸಮಸ್ಯೆ ಇತ್ತು? ಅದು ನನ್ನ ಲೈಫ್ ಮುಂದೆ ಹೇಗಿದೆ ಅಂತ ಕೇಳಬೇಕು. ಓಕೆ ಮಾ, ಮಾತನಾಡಿ ಆರ್ಯವರ್ಧನ್ ಅವ್ರ ಹತ್ರ. ಹಲೋ ಗುರುಜಿ. ಅಮ್ಮ ನಮಸ್ಕಾರ, ಹೇಳಿ ಅಮ್ಮ. ನಮಸ್ಕಾರ ಗುರುಜಿ, ನಾನು ನಿಮ್ಮ ಹತ್ರ 2-3 ಸಾರಿ ಮಾತಾಡಿದ್ದೀನಿ. ಸೂಪರ್. ಇವತ್ತು ನಿಮ್ದೇ ಡೇಟ್ ಹೇಳಿ. ಇವಾಗ ಏನು ಹೇಳ್ತಾ ಇದ್ದೆ, ಅವರು ಡೇಟ್ ಅವ್ರಿಗೆ ಸಾಥ್ ಕೊಡುತ್ತೆ ಅಂತ ನೋಡಿದ್ರೆ ಇವತ್ತು ನಿಮ್ದೇ ಕರೆ ಸಿಕ್ಕಿದೆ. ಅಮ್ಮ ಹೇಳಿ ಅಮ್ಮ, ಕಟಕ ರಾಶಿ ಪುಷ್ಯ ನಕ್ಷತ್ರದಲ್ಲಿ ಹುಟ್ಟಿದ್ರೆ ಏನ್ ಕೇಳಬೇಕು ಅಂತ ಇದ್ರಾ? ಹೌದು ಗುರುಜಿ, ನೀವು ಹೇಳಿದ್ದೆಲ್ಲ ನನ್ನ ಜೀವನದಲ್ಲಿ ಎಲ್ಲ ನಿಜಾನೇ ಆಗಿದೆ. ಇನ್ ಮುಂದೆ ಹೇಗಿದೆ ನನ್ನ ಜೀವನ? ನಾನ್ ಮೊದಲನೇ ಮ್ಯಾರೇಜ್ ಮುರಿದ್ ಬಿಟ್ಟಿದೆ ಅಂತ ಹೇಳಿದ್ದೆ. ಮೊದಲನೇ ಮ್ಯಾರೇಜ್ ನಂದು ಮುರಿದ್ ಬಿದ್ದಿದೆ ಅಂತ ಹೇಳಿದ್ದೆ. ಅದಕ್ಕೆ ಈಗ 2ನೇ ಮ್ಯಾರೇಜ್ ನೋಡ್ತಾ ಇದ್ದಾರೆ ಹುಡುಗನ. ಅದು ಸರಿ ಹೋಗುತ್ತಾ? ನನ್ನ ಜೀವನದಲ್ಲಿ ಮ್ಯಾರೇಜ್ ಇದನ್ನು ಇದೆ, 2ನೇ ಮ್ಯಾರೇಜ್ ಆಗೋ ಯೋಗ ಇದೆ ಅಥವಾ ಇಲ್ಲೋ ಅಂತ ಕೇಳಬೇಕಾಗಿತ್ತು. ಅಮ್ಮ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಬೆಳಗಾವಿಯಿಂದ. ಅಮ್ಮ ನೀವೇನ್ ಮಾಡ್ತೀರಾ? ಮೂಲ B.Ed ಆಗಿದೆ ನಂದು. ಹೌದಾ? 100% 2ನೇ ಮದುವೆ ಆಗೋ ಯೋಗಗಳು ತುಂಬಾ ಜಾಸ್ತಿನೇ ಇದೆ. ಒಂದು ಡೈಮಂಡ್ ಅನ್ನ ಹಾಕಿ ನೀವು ತುಂಬಾ ಸಖತ್ತಾಗಿರ್ತೀರಾ, ತುಂಬಾ ಸಖತ್ ರಾಜ ಹೋಗುತ್ತೆ. ಯಾವಾಗಲೂ ಕಟಕ ರಾಶಿ ಪುಷ್ಯ ನಕ್ಷತ್ರದವರಿಗೆ ಇವಾಗ ಸ್ವಲ್ಪ ಟೈಮ್ ಅಷ್ಟು ಮುಂದೆ ಕೂಡ ನಿಮ್ ಟೈಮ್ ಸ್ವಲ್ಪ ಲಾಕ್ ಆಗುತ್ತೆ. ಹಾಗಾಗಿ ಸ್ವಲ್ಪ ಎದುರುಬೇಡಿ. ನಿಮ್ ಜಾತಕ ತುಂಬಾ ಚೆನ್ನಾಗಿದೆ, ನೀವು ನೆಮ್ಮದಿಯಾಗಿರ್ಬೋದು, ಮದುವೆದೊಂದು ಡಿಸ್ಟರ್ಬ್ ಆಗಿರ್ಬೋದು, ಆದ್ರೆ ತುಂಬಾ ಚೆನ್ನಾಗಿರ್ತೀರಿ. ಇನ್ನು 2ನೇದು ನಿಮ್ಗೆ ತುಂಬಾ ರಾಜಯೋಗನ ತಂದು ಕೊಡುತ್ತೆ. 100% 2ನೇ ಮದುವೆ ಆಗ್ಬೋದು. ಹಾಗೆ ಒಳ್ಳೇದಾಗ್ಲಿ.
ಧನ್ಯವಾದಮ್ಮ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ರೆ ಇನ್ನು ಯಾವ ಯೋಗ ಇದೆ ಅಂತ ಹೇಳ್ತಾ ಇದ್ರು ಆರ್ಯವರ್ಧನ್ ಅವರು. ಖಂಡಿತವಾಗ್ಲೂ ಕೂಡ ಏಳು ಬೀಳುಗಳು ಜೀವನದಲ್ಲಿ ಸಹಜವಾಗಿ ಬಂದೇ ಬರುತ್ತೆ. ಆದ್ರೆ ಏಳನ್ನ ನಾವು ಯಾವ ರೀತಿ ತಗೊಳ್ಬೇಕು, ಜೊತೆಗೆ ಬೀಳನ್ನ ಯಾವ ರೀತಿ ತಗೊಳ್ಬೇಕು, ಯಾವುದನ್ನು ಕೂಡ ನಾವು ನೆಗೆಟಿವ್ ಆಗಿ ತಗೊಳ್ಬಾರ್ದು. ಒಳ್ಳೆ ಯೋಚನೆಗಳು ಇದ್ರೆ ಖಂಡಿತವಾಗೂ ಕೂಡ ಒಳ್ಳೇದಾಗೇ ಆಗುತ್ತೆ. ಇನ್ನು ಈ ಒಂದು ಮ್ಯಾಚ್ ಬಗ್ಗೆ ಹೇಳಿದಾಯ್ತು. ಜೊತೆಗೆ ನೀವು ಯಾವಾಗ್ಲೂ ಹೇಳ್ತಾ ಇರ್ತೀರಾ ನಿಂಬೆ ಹಣ್ಣು ಅಂತ ಹೇಳ್ಬಿಟ್ಟು. ಆ ನಿಂಬೆ ಹಣ್ಣಿಂದ ಸಾಕಷ್ಟು ಸಮಸ್ಯೆಗಳಿಂದ ಮನುಷ್ಯ ದೂರ ಇರಬಹುದು. ಅದ್ರ ಬಗ್ಗೆ ಇನ್ನು ಹೇಳೋದಾದ್ರೆ ಇಲ್ಲೇನಾಗುತ್ತೆ ನೋಡಿ, ನಾನು ಇತ್ತೀಚೆಗೆ ಒಂದು ತಿಳ್ಕೊಂಡೆ, ನಿಂಬೆಣ್ಣಾರ ಬಹಳ ವಿಶೇಷ ಮನೆ ಬಾಗಿಲಿಗೆ. ಯಾಕಂದ್ರೆ ಇಲ್ಲಿ ಮನುಷ್ಯ ಸಕ್ಸಸ್ ಅನ್ನ ಅವ್ರವ್ರ ಡಿಪಾರ್ಟ್ಮೆಂಟ್ ಅವ್ರವರೇ ಸಹಿಸಲ್ಲ. ಯಾವುದೇ ಡಿಪಾರ್ಟ್ಮೆಂಟ್ ಅಲ್ಲಿ, ಸರ್ಕಾರಿ ಡಿಪಾರ್ಟ್ಮೆಂಟ್ ಅಲ್ಲಿ ಸರ್ಕಾರಿ ಕೆಲಸದವ್ರಿಗೆ, ಯಾವುದೇ ಡಿಪಾರ್ಟ್ಮೆಂಟ್ ಅಲ್ಲೂ ಅವ್ರ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟವ್ರೆ ಹೊಟ್ಟೆ ಕಿಚ್ಚು, ಮನುಷ್ಯನ ಕಣ್ಣು ದೃಷ್ಟಿ ಆಗ್ತಾ ಇರುತ್ತೆ. ಹಾಗಾಗಿ ನಿಮ್ಮ ಹತ್ರದಲ್ಲಿ ನಿಮ್ಮ ಯಾವ್ದಾದ್ರು ಹಮ್ಮನವ್ರ ದೇವಸ್ಥಾನಕ್ಕೆ ನಿಂಬೆ ನಾರಗಳನ್ನ ಒಂದು ಅಮಾವಾಸ್ಯೆಗೆ ಪೌರ್ಣಾಗ ದೇವರಿಗೆ ಹಾಕಿ ಅದನ್ನು ತಗೊಂಡ್ಬಂದು ಮನೆ ಬಾಗಿಲಿಗೆ ಹಾಕಿ ತುಂಬಾ ಸಖತ್ ರಾಜಯೋಗ ಬರುತ್ತೆ. ಆಮೇಲೆ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಮನೆಯಲ್ಲಿ ಈ ಪ್ಲಾಸ್ಟಿಕ್ ಹೂವಿಂದು ಇದನ್ನೆಲ್ಲಾನು ದೇವ್ರ ಫೋಟೋಗೆ ಹಾಕೋದು, ಮನೆ ಬಾಗಿಲಿಗೆ ಹಾಕೋದು ಹೂ ತರ, ದಯವಿಟ್ಟು ತೆಗೀರಿ. ಇದೆಲ್ಲ ಒಳ್ಳೇದಲ್ಲ. ಈ ಪ್ಲಾಸ್ಟಿಕ್ ದಯವಿಟ್ಟು ಹೂ ತರ ನೀವು ದೇವ್ರ ಹಾಕಕ್ ಟ್ರೈ ಮಾಡಬೇಡಿ. ನೋಡಿ, ಅಲ್ಲಿ ದೇವರಿಗೆ ನೀವು ಒಂಥರ ಮೋಸ ಮಾಡ್ದಂಗಾಗತ್ತೆ. ಹೂವನ್ನ ನೀವು ಮೋಸ ಮಾಡ್ದಂಗೆ. ನಿಮ್ಗೆ ಇಷ್ಟ ಇದೆ ಒಂದು ಹೂ ಹಾಕಿ, ಆದ್ರೆ ಹೂವನ್ನೇ ಒಂದು 200 ರೂಪಾಯಿಗೆ 300 ರೂಪಾಯಿಗೆ ಪರ್ಮನೆಂಟ್ ರೆಗ್ಯುಲರ್ ಸಿಗುತ್ತೆ. ಅದನ್ನ ದಯವಿಟ್ಟು ನಿಮ್ಮ ಮನೆ ಬಾಗಿಲಿಗೆ ನಿಮ್ಮ ದೇವ್ರ ಫೋಟೋಗೆ ಹಾಕಿದ್ರೆ ದಯವಿಟ್ಟು ತೆಗೆದುಬಿಡಿ. ತುಂಬಾ ನಿಮ್ಮ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ಆಮೇಲೆ ಈ ಸರಿ ನನ್ನ ಕ್ಲಾಸ್ ಬಹಳ ವಿಭಿನ್ನವಾಗಿ ಮಾಡ್ತಾ ಇದ್ದೀನಿ. ಯಾಕಂದ್ರೆ ತುಂಬಾ ಜವಾಬ್ದಾರಿ ತಗೊಂಡು ಕೂಡ ಮಾಡ್ತಾ ಇದ್ದೀನಿ. ಹಲವಾರು ಜನ ತುಂಬಾ ಜನ ಯಾಕೆ ಮಾಡ್ತೀರಾ ಅಂದ್ರು, ಇಲ್ಲ ನಾನು ಮಾಡೇ ಮಾಡ್ತೀನಿ ಅಂತ ಹೇಳಿದೆ. ಆಮೇಲೆ ನನಗೆ ಗೊತ್ತು, ನನ್ನ ಕ್ಲಾಸ್ ನಡೀಬಾರಂತ ಹೊಟ್ಟೆ ಕಿಚ್ಚಿಗೆ ತುಂಬಾ ಜನ ಕೈ ಹಾಕಿದ್ರು, ತುಂಬಾ ಜ್ಯೋತಿಷ್ಯರು. ಆಮೇಲೆ ಎಲ್ಲವೂ ಕೂಡ 10 ವರ್ಷದಿಂದ ಒಂದು ಸಕ್ಸಸ್ ನಾವು ನೋಡಿದ್ವಿ. ನೋಡಿದಿರೋ ಸಕ್ಸಸ್ ಏನಿಲ್ಲ ಜ್ಯೋತಿಷ್ಯದಲ್ಲಿ. ನಾವು ಹೇಳ್ದಲ್ಲೇ ಪ್ರಪಂಚದಲ್ಲಿ ನಾವು ಹೇಳಿದ್ದು ಎಲ್ಲವೂ ನಡೆಯೋದು. ಈ ಸರಿ ಕ್ಲಾಸ್ ಏನು ವಿಭಿನ್ನವಾಗಿ ಮಾಡ್ತೀನಿ ಅಂದ್ರೆ, ತುಂಬಾ ಹಾರ್ಡ್ ವರ್ಕ್ನ ಕೊಡ್ತೀನಿ. ಹಾರ್ಡ್ ವರ್ಕ್ ಅಂದ್ರೆ ಹೇಗಿರುತ್ತೆ ಅಂದ್ರೆ, ಹೋಮ್ ವರ್ಕ್ ಕೊಡ್ತೀನಿ. ಆ ಹೋಮ್ ವರ್ಕ್ ಅಲ್ಲಿ ಅವ್ರು ಪಾಸ್ ಆದ್ರೆ ಮಾತ್ರ ನಾನು ಮತ್ತೆ ಕ್ಲಾಸ್ ಜಾಯ್ನ್ ಆಗ್ತೀನಿ. ಇಲ್ಲಾಂದ್ರೆ ಅವ್ರ ದುಡ್ಡನ್ನು ವಾಪಸ್ ಕೊಟ್ಟು ಕಳಿಸ್ತೀನಿ. ನ್ಯೂಮರಾಲಜಿ ಕ್ಲಾಸ್ ಬೇರೆ ಮಾಡ್ತೀನಿ, ಅಸ್ಟ್ರಾಲಜಿ ಕ್ಲಾಸ್ ಸಪರೇಟ್ ಮಾಡ್ತೀನಿ. ಎರಡೂ ಒಟ್ಟಿಗೆ ಕಲಿತೀನಿ ಅವ್ರಿಗೆ 100%. 4 ದಿವಸ ನ್ಯೂಮರಾಲಜಿ ಕ್ಲಾಸ್ ಇರುತ್ತೆ, 4 ದಿವಸ ಅಸ್ಟ್ರಾಲಜಿ ಕ್ಲಾಸ್ ಇರುತ್ತೆ. ಎರಡನ್ನೂ ಕಲಿತೀನಿ. ಅವ್ರಿಗೆ 600 ರೂಪಾಯಿ ಡಿಸ್ಕೌಂಟ್ ಇದೆ 100%. ಆಮೇಲೆ ಈ ಸರಿ ಹೋಮ್ ವರ್ಕ್ನ ಅವ್ರು ಮಾಡ್ಕೆ ಬರಲೇಬೇಕು. ಹೋಮ್ ವರ್ಕ್ ಮಾಡ್ಕೆ ಬಂದಿಲ್ಲ ಅಂದ್ರೆ, ನಾನು ಕೊಟ್ಟಂತ ಹೋಮ್ ವರ್ಕ್ಗಳೆಲ್ಲ ಮಾಡ್ಕೆ ಬಂದ್ರೆ ಅವರು ಕ್ಲಾಸ್ ಜಾಯ್ನ್ ಮಾಡಿಸ್ಕೊತೀನಿ. ಇಲ್ಲ ಅಂದ್ರೆ ಸ್ವಾಮಿ ನಿಮ್ ದುಡ್ಡು ತಗೊಂಡು ನೀವು ಹೋಗಿ ನಿಮ್ ಕೈಲಿ ಕಲಿಯಕ್ಕಾಗಲ್ಲ, ಸುಮ್ಮನೆ ಏನೋ ಒಂದು ಆಸೆಗೆ ಬಂದ್ಬಿಟ್ಟಿದ್ರಾ, ಟಿವಿ ನೋಡ್ಕೊಂಡು ಬಂದ್ಬಿಟ್ಟಿದ್ರ, ದಯವಿಟ್ಟು ಹೋಗಿ ಅಂತ. ಆಮೇಲೆ ನಾನು ಯಾವುದೋ ಗಿಮಿಕ್ ಪ್ರೋಗ್ರಾಮ್ಗಳನ್ನ ಯಾವತ್ತೂ ಮಾಡಿಲ್ಲ. ನಾನು ಹೇಳಿದವು ಎಲ್ಲವೂ ನಡೀತು. ಇದೇ ಜನಶೀಲ್ ಕೂಡ ಈ ಆಕ್ಸಿಡೆಂಟ್ ಆಗುತ್ತೆ, ಭೂಕಂಪ ಆಗುತ್ತೆ ಅಂತ ಹೇಳಿದೆ. ತುಂಬಾ ಮಾಧ್ಯಮದವ್ರಿಗೆ ನಾನು ಫೋನ್ ಮಾಡಿ ಹೇಳಿದೆ, ಭೂಕಂಪ ಆಗಿದೆ ಒಂದು ಪ್ರೋಗ್ರಾಮ್ ಮಾಡಿ. ಅವರು ಸಾರ್ ಅಕ್ಷಯ ತೃತೀಯ ಮಾಡೋಣ ಬರ್ರಿ ಫಸ್ಟ್ ಅಂದ್ರು. ನಾನು ಬರಕ್ಲ ಹೋರಿ ಅಂದೆ. ನಾನು ನೋಡಿ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇವತ್ತು ಎಲ್ಲಾರು ಹೇಳ್ತಾರೆ ಟಿವಿಲಿ ಜ್ಯೋತಿಷ್ಯರು ಅದಕ್ಕೆಲ್ಲ ಕರೆದು ಮಾತಾಡ್ತಿರ್ತಾರೆ ತುಂಬಾ ಜನ. ನಾನು ಜ್ಯೋತಿಷ್ಯರ ಹತ್ರ ಒಳನಾಟಗಳನ್ನ ಎಷ್ಟು ಜನ ಟಿವಿ ಸೆಷನ್ ನನಗೆ ಗೊತ್ತು, ಎಷ್ಟು ಜನಕ್ಕೆ ಹೆಲ್ಪ್ ಮಾಡಿ ಅಂತ ಗೊತ್ತು. ನಿಮಗೆ ಗೊತ್ತಿಲ್ಲ ರೀ, ನಾನು ಮನಸ್ತೃಪ್ತಿಯಾಗಿ ಹೇಳ್ತಾ ಇದ್ದೀನಿ. ನಾನು ಏನು ದುಡಿದಿದ್ದೀನೋ ಅದನ್ನ ಅಷ್ಟನ್ನು ದಾನ ಮಾಡಿದ್ದೀನಿ. ನನಗೆ ಆ ನೋವು ನನಗೆ ಇವತ್ತು ಅರ್ಥ ಆಗ್ತೈತೆ. ನಿನ್ನೆ ತೆಂಡೂಲ್ಕರ್ ಟೀಚರ್ ಬಂದು ಅವ್ರು ಹೇಳಿದ್ರು, ಕ್ಲಾಸ್ ಮಾಡೋದಾಗ್ಲಿ ಅವ್ರ ಯಜಮಾನ್ ಬಂದು ಸೇರ್ತೀನಿ ಅಂದ್ರು. ತಪ್ಪು ಮಾಡಿದೆ ಕ್ಲಾಸ್ ಮಾಡಿ ಅಂತ ಹೇಳಿ ಅದು ತಪ್ಪನ್ನ ತಿದ್ಕೋಬೇಕು. ಆಮೇಲೆ ನಾವೇನು ದುಡಿದಿದ್ದು ನಾವು ಹೆಲ್ಪ್ ಮಾಡೋದು ಅದು ಬರಲ್ಲ. ತಂಡ ಒಂದು ಏನಾಗುತ್ತೆ ಅವಾಗ ಅವ್ರಿಗಂದೆ, ನಾವು ದುಡಿದಿದ್ದ ದುಡ್ಡು ವಿದ್ಯೆ ಇನ್ನೊಬ್ರಿಗೆ ದಾನ ಮಾಡಬಾರ್ದು ಅನ್ನಿಸ್ತು. ಮತ್ತೆ ಮಾಡ್ತಾ ಇರೋದು ಇಲ್ಲ, ಇದನ್ನ ಬೇಕು ಅಂತಲೇ ಮಾಡ್ತಾ ಇದ್ದೀನಿ. ಗೊತ್ತಾಯ್ತು ಜೀವನದಲ್ಲಿ ತುಂಬಾ ಚೆನ್ನಾಗಿ ನಾವು ಏನು ಹೆಲ್ಪ್ ಮಾಡ್ತೀವೋ ಖಂಡಿತಲ್ಲೂ ಕೂಡ ಯಾರು ಕೂಡ ಅದನ್ನ ಬಳಸ್ಕೊಳಕ್ ಇಷ್ಟಪಡಲ್ಲ. ಅದನ್ನ ಗೌರವನೂ ಕೊಡಲ್ಲ. ಜನ ನಮ್ಮಿಂದ ಸಹಾಯವನ್ನ ಪಡ್ಕೊಳ್ತಾರೆ. ಜೊತೆಗೆ ಯಾವುದೇ ರೀತಿಯಾದಂತಹ ಎಕ್ಸ್ಪೆಕ್ಟೇಷನ್ ಇರಬಾರ್ದು. ಜೊತೆಗೆ ನಾವು ಕಲ್ತಿರುವಂತಹ ವಿದ್ಯೆ ಆಗಿರ್ಬೋದು, ಹಣ ಆಗಿರ್ಬೋದು, ಬೇರೆಯವರಿಗೆ ಸಹಾಯ ಆಗ್ತಾ ಇದೆ ಅಂತ ಹೇಳಿದ್ರೆ ಅದನ್ನ ನಾವು ಕೊಡೋದ್ರಲ್ಲಿ ಏನು ಕೂಡ ತಪ್ಪಿಲ್ಲ ಅನ್ನುವಂಥದ್ದು ಆರ್ಯವರ್ಧನ್ ಅವರ ಮಾತಾಗಿರುವಂತದ್ದು. ಆದ್ರೆ ಎಷ್ಟು ಜನ ಅದನ್ನ ದುರುಪಯೋಗ ಪಡಿಸ್ಕೊಳ್ತಾರೆ, ಎಷ್ಟು ಜನ ಅದನ್ನ ಸದುಪಯೋಗ ಪಡಿಸ್ಕೊಳ್ತಾರೆ ಅನ್ನುವಂಥದ್ದು ಅವ್ರ ಮೇಲೆ ಬಿಟ್ಟಿರುವಂತದ್ದು. ಉಳಿದದ್ದು ಭಗವಂತನ ಇಚ್ಛೆ. ಈಗ ರೂಪಾ ಕಾಲ್ ಮಾಡಿದ್ದಾರೆ, ಮಾತನಾಡ್ಸೋಣಂತೆ. ರೂಪಾ ನಮಸ್ತೆ. ಹಾ ನಮಸ್ತೆ ಮೇಡಮ್. ಹೇಳಿಮ್ಮ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ ಬಗ್ಗೆನೇ ಕೇಳ್ಬೇಕಿತ್ತು ಮೇಡಮ್. ಹೇಳಿಮ್ಮ, ನಿಮ್ಮ ಹುಟ್ಟಿದ ದಿನಾಂಕ ಸಮಯ? 5/6/88. 5/6/1988. ಹಾ ಮೇಡಮ್. ಸಮಯ? ಸಮಯ ಬೆಳಿಗ್ಗೆ 10ರಿಂದ 12 ಅಂತಾರೆ. ಬೆಳಿಗ್ಗೆ 10 ಗಂಟೆಯಿಂದ 12 ಗಂಟೆವರೆಗುನಾ? ಪರ್ಫೆಕ್ಟ್ ಆಗಿ ಗೊತ್ತಿಲ್ಲ ನಿಮಗೆ? ಇಲ್ಲ ಮೇಡಮ್. ಓಕೆ, ಸಮಸ್ಯೆ ಏನಿತ್ತು ಅಂತ ಮಾತನಾಡಿ, ಹೇಳಿ. ಓಕೆ ಮೇಡಮ್. ರೂಪ ಹೇಳಿ. ಹಲೋ ಸರ್, ನಮಸ್ತೆ. ನಿಮ್ಮ ಹತ್ರ ಬಂದಿದ್ದು ಸರ್ ನಾವು. ಒಳ್ಳೇದು. ನನ್ನ ಫ್ರೆಂಡ್ ಬಗ್ಗೆ ಕೇಳೋಕೆ ಅಂತ ಬಂದಿದ್ದೆ ಫಸ್ಟ್. ಯಾವ ತರ ಹೇಳಿದ್ರಿ ಎಕ್ಸಾಕ್ಟ್ ಆಗಿ ಅಷ್ಟೇ ಕರೆಕ್ಟ್ ಆಗಿ ಆಯ್ತು ಸರ್. ಅದು
ಅವಳಿಗೆ ಹೇಳಿದ್ರಿ ನೀವು ತುಟಿ ಸುತ್ತ ಯಾವ್ದಾದ್ರು ಒಂದು ಮಚ್ಚೆ ಇದ್ರೆ ಅದು ಲವ್ ಮ್ಯಾರೇಜ್ ಆಗೇ ಆಗುತ್ತೆ ಅಂತ ಹೇಳಿದ್ರಿ. ಅದೇ ತರ ಆಯ್ತು. ಮತ್ತೆ ಅವರು ಮನೆಯಲ್ಲಿ ಓದ್ ವೃಶ್ಚಿಕ ರಾಶಿ ಅವಳದು, ವೃಶ್ಚಿಕನ ವೃಷಭನ್ನ ಆಯ್ತು. ಆದ್ರೆ ಅವ್ರ ಮನೇಲಿ ಒಂದು ಸಾವಾಗುತ್ತೆ ಅಂತಾನೆ ಹೇಳಿದ್ರಿ. ಅದೇ ತರನು ಆಯ್ತು ಸರ್. ಅದು ನೀವ್ ಹೇಳ್ದಾಗೇನೆ ಅವ್ರ ತಾತ ಈಗ ರೀಸೆಂಟ್ ಆಗಿ ಎಕ್ಸ್ಪೈರ್ಡ್ ಆದ್ರು. ತುಂಬಾ ನಂಬಿಬಿಟ್ರು ಸರ್ ನಮ್ಮ ಮನೇಲಿ ನಿಮ್ ವಿಷಯನ ಕೇಳಿ. ಎಲ್ರು ಅಷ್ಟೇ, ನಾವು ಅಷ್ಟೇ ನಂಬಿನೇ ನಿಮ್ ಹತ್ರ ಬಂದಿದ್ದು. ನೀವು ಮ್ಯಾಥ್ಸ್ ಬಗ್ಗೆ ಹೇಳ್ತಿರೋದನ್ನೆಲ್ಲ ನೋಡ್ತಾರೆ, ಅವಾಗ ಕರೆಕ್ಟ್ ಆಗಿ ಹೇಳ್ತೀರಾ. ಮತ್ತೆ ಈಗ ಭೂಕಂಪ ರೀಸೆಂಟ್ ಆಗೆಲ್ಲ ಹೇಳಿದ್ರಲ್ಲ, ಅದೆಲ್ಲ ಕರೆಕ್ಟ್ ಆಗಿ ಹೇಳಿದ್ರಿ. ನಾವು ತುಂಬಾ ನಂಬಿಕೆ ಬಂತು ಸರ್, ತುಂಬಾ ನಂಬಿದ್ವಿ. ಕ್ರಿಕೆಟ್ ಅಲ್ಲಿ ನಾನು ಹೇಳಿದ್ದು ಓವರ್ ಅಲ್ಲೇ ವಿಕೆಟ್ ಜಾಸ್ತಿ ಬೀಳ್ತವೆ, ಆ ರನ್ ಬಂದಾಗೆಲ್ಲ ವಿಕೆಟ್ ಬೀಳ್ತವೆ ಅಲ್ವಾ? ಹೌದೌದು ಸರ್. ಆಮೇಲೆ ನನ್ನ ಫ್ರೆಂಡ್ ಒಬ್ಳು ಬೇಬಿ ಶಾಮಿಲಿ ಅಂತ, ಅವಳು ಸಹ ನಿಮ್ ತುಂಬಾ ನಂಬಿಟ್ಟಿದ್ಲು. ಅವಳು ಹೇಳ್ತಾನೆ ಇರ್ತಾಳೆ, ಇವಾಗ್ಲೂ ಅಷ್ಟೇ ಬಂದಿದ್ದಾರೆ ನೋಡ್ತಾ ಇದ್ದೀರಿ ಅಂದ್ರೆ ಪ್ರೋಗ್ರಾಮ್ ಅಂತ ಹೇಳ್ತಾ ಇದ್ಲು. ಹೌದು ನೋಡ್ತಾ ಇದೀವಿ ಅಂತ ಹೇಳಿ. ಮಿಸ್ ಮಾಡ್ದಾಗ ನಿಮ್ ಪ್ರೋಗ್ರಾಮ್ ನೋಡ್ತಾನೆ ಇರ್ತೀವಿ ಸರ್ ನಾವು ಯಾವಾಗ್ಲೂ. ಅದೇ ಸರ್ ನಮ್ ಬಗ್ಗೆ ಸ್ವಲ್ಪ ಕೇಳ್ಬೇಕಿತ್ತು ಸರ್. ನೀವು ಎಷ್ಟನೇ ತರ ಕೊಟ್ಟಿರೋದು? 5. ಈ ವರ್ಷ ಸರಿಲ್ಲ ಅಂತಿದ್ರಿ, ನೀವ್ ಹೆಂಗಿದ್ದೀರಾ? ಅಯ್ಯೋ ಸರ್ ಖರಾಬಾಗಿದೆ ನಮ್ದು. ಯಾವ್ದು ಏನೇ ಕೆಲಸ ಹೇಳಿದ್ರು ಲೇಟು ಆಗದೇ ಇಲ್ಲ. ವಿರಾಟ್ ಕೊಹ್ಲಿ ನೋಡಿ ಎಷ್ಟು ಒದ್ದಾಡ್ತಾವ, ಅವನು 5ನೇ ತಾರೀಕಲ್ವಾ? ಹೌದು. ಹಾಗಾಗಿ 5 ನಂಬರ್, ಸಿಂಗಲ್ ನಂಬರ್ 5 ಸಕ್ಕ ಡೇಂಜರ್ ನಂಬರ್. ಅದ್ರಲ್ಲಿ ಬೇರೆ ನೀವು ಮಕರ ರಾಶಿಯಲ್ಲಿ ಬೇರೆ ಹುಟ್ಟುಬಿಟ್ಟಿದ್ರ ನೋಡಿ. ಮಕರ ರಾಶಿ, ವಿಜಯ ಮಲ್ಯ ಮಕರ ರಾಶಿ. ನಾನು ಹೇಳಿದೆ ಮಕರ ರಾಶಿ ಟೈಮ್ ಚಾನಲ್ ಹುಷಾರಾಗಿರಿ ಅಂತ ಹೇಳ್ತಾ ಇದ್ದಲ್ವಾ? ಹಾಗಾಗಿ ನಿಮ್ಮ ಜಾತಕ ತುಂಬಾ ಚೆನ್ನಾಗಿದೆ. ಬಹಳ ವಿಶೇಷವಾಗಿ ನಿಮ್ಗೆ ಬಹಳ ರಿಸಲ್ಟ್ ಬರ್ಬೇಕಂದ್ರೆ, ನೀವು ಈಗ ಬಹಳ ಒಂದು ಸಕ್ಸಸ್ ಅನ್ನ ಕಾಣ್ಬೇಕಂದ್ರೆ ನೀವು ಲಕ್ಕಿ ನಂಬರ್ 1 ಅನ್ನ ಹೆವಿ ಫಾಲೋ ಮಾಡಿ, 6 ಅನ್ನು ಫಾಲೋ ಮಾಡಿ. ಹಾಗಾಗಿ ನಿಮ್ಗೆ ಗುರು ದಶೆ ನಡೀತೈತೆ. ಗುರು ಬಹಳ ವಿಶೇಷವಾಗಿ ಒಳ್ಳೆ ಕಡೆ ಇದ್ದಾನೆ, ಗುರು ಒಳ್ಳೆ ಕಡೆ ಇದ್ದಾನೆ. ಒಂದ್ಸರಿ ಗುರು ಶಾಂತಿ ಮಾಡಿಸಿ ಸಖತ್ ಒಳ್ಳೇದಾಗುತ್ತೆ. ಆದ್ರೆ ಈ ವರ್ಷ ದಯವಿಟ್ಟು ಯಾರಿಗೆ ಇಸ್ವಿ ಅಂದ್ರೆ ಯಾವುದೇ ಇಸ್ವಿಲ್ ಹುಟ್ಲಿ, ಇವ್ರು ನೋಡಿ 88 ಹುಟ್ಟಿದ್ದಾರೆ, 88 ಇಸ್ವಿಗಳು ಎಂಡ್ ಆಗಬಾರ್ದು. ಮತ್ತೆ 3 ಅನ್ನೋ ನಂಬರ್ ಇಸ್ವಿಲ್ ಎಂಡ್ ಆಗಬಾರ್ದು. 83 ಆಗಿರ್ಬೋದು, 93 ಇವೆಲ್ಲವೂ ಕೂಡ 2003. ಹಾಗಾಗಿ ಮತ್ತೆ 5 ಅಲ್ಲಿ ಎಂಡ್ ಆಗಬಾರ್ದು. ವಿಜಯ ಮಲ್ಯ 1955 ನೋಡಿ, 18/12/1955 ಅವರ ಡೇಟ್ ಆಫ್ ಬರ್ತ್. 5 ಲಾಸ್ಟ್ ಅಲ್ಲಿ ಪಾಸ್ ಆಗುತ್ತೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇಸ್ವಿ ಕೂಡ ಎಂಡ್ ಆಗೋರು ಕೂಡ ತುಂಬಾ ಹುಷಾರಾಗಿರ್ಬೇಕಾಗುತ್ತೆ. ಅದೇ ರೀತಿಲಿ ಗಾಡಿ ನಂಬರು 5, 3, 8 ಇವೆಲ್ಲವೂ ಕೂಡ ಈ ವರ್ಷ ಗಾಡಿ ನಂಬರ್ ಪಾಸ್ ಆಗೋವೆಲ್ಲವೂ ಕೂಡ ಆಕ್ಸಿಡೆಂಟ್ ಆಗುತ್ತೆ, ಅಪಘಾತ ಆಗುತ್ತೆ. ತುಂಬಾ ಹುಷಾರಾಗಿರಿ. ತುಂಬಾ ಯಾರು 55, 88 ಗಾಡಿ ನಂಬರ್ ಇದೆ ದಯವಿಟ್ಟು ಬಸ್ಗಳೆಲ್ಲ ಹತ್ತಕ್ಕೆ ಹೋಗ್ಬೇಡಿ. ಫ್ಲೈಟ್ ನಂಬರ್ ಹತ್ತಿರಲ್ಲ ಇದ್ರೆ ಹತ್ತಕ್ಕೆ ಹೋಗಬೇಡಿ ದಯವಿಟ್ಟು. ಅಂತ ಫ್ಲೈಟ್ ಕೂಡ ಬಿದ್ದೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನೀವು ಒಂದು ಗುರು ಶಾಂತಿ ಮಾಡಿಸ್ಕೊಳ್ಳಿ, ನಿಮ್ಮ ಪ್ರಾಬ್ಲಮ್ ಎಲ್ಲ ಕ್ಲಿಯರ್ ಆಗುತ್ತೆ. ಧನ್ಯವಾದಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ರೆ. ಈಗ ಚಂದ್ರು ಕರೆ ಮಾಡಿದರೆ. ಚಂದ್ರು ನಮಸ್ತೆ. ಹಲೋ ಚಂದ್ರು ನಮಸ್ತೆ. ಯಾರ ಬಗ್ಗೆ ಕೇಳಬೇಕಿತ್ತು? ಮೇಡಮ್ ನನ್ನ ಬಗ್ಗೆ ಕೇಳಬೇಕಾಗಿತ್ತು. ನಿಮ್ಮ ಹುಟ್ಟಿದ ದಿನಾಂಕ, ಸಮಯ ತಿಳಿಸ್ಕೊಡಿ ಚಂದ್ರು. 5/1/1992. 5/1/1992. ಸಮಯ 2:30 ಮಧ್ಯಾಹ್ನನ? ಬೆಳಗಿನ ಜಾವ 2:30. ಓಕೆ, ಮಾತನಾಡಿಪ್ಪ. ಗುರುಜಿ ಸರ್ ನಮಸ್ಕಾರ. ನೀವು 5ನೇ ತಾರೀಕು ಹೆಂಗಿದ್ದೀರಾ? ಅದೇ ಗುರುಜಿ ನೀವೇ ಹೇಳ್ಬೇಕು. ನಾನು ಕೆಲ್ಸಕ್ಕೆ ಹೋಗ್ತಾರ ಜಾಗದಲ್ಲಿ ಸ್ಯಾಲರಿ ಸರಿಯಾಗಿ ಆಗ್ತಾ ಇಲ್ಲ, ಯಾಕೆ ಅಂತ ಗೊತ್ತಾಗ್ತಿಲ್ಲ. ಬಂಬಡಿ ಹೊಡ್ಕತ್ತೀನಿ, 5ನೇ ಓವರ್ ವಿಕೆಟ್ ಬೀಳುತ್ತೆ ಅಂತೀನಿ. ಕ್ರಿಕೆಟ್ ನೋಡ್ತಾ ಇದ್ರಾ? ಕ್ರಿಕೆಟ್ ನೋಡ್ತೀರಾ? IPL ಕ್ರೇಜ್ ಇದೆ ಇಲ್ವಾ? ನಾವು ಕ್ರಿಕೆಟ್ ಅಲ್ಲ ನೋಡಲ್ಲ ಗುರುಜಿ. ಹಾಗಾಗಿ ಅತ್ತೇನೆ ನೋಡಿದ್ರೆ ಗೊತ್ತಾಗಿರೋದು. ಸರ್ ಈ ವರ್ಷ 5 ಸಕ್ಕ ಸರಿಲ್ಲ ಅಂತ ಹೇಳ್ತೀರಿ, ನೀವೇ 5ನೇ ತಾರೀಕು ಕೊಟ್ಟಿರ. ನೀವು ಹೇಗಿದ್ದೀರಾ? ಅದೇ ಗುರುಜಿ ತುಂಬಾ ಲಾಸ್. ಪೇಮೆಂಟ್ ಆಗಿಲ್ಲ. ಪೇಮೆಂಟ್ ಕೊಡ್ತಾರ ಇಲ್ಲ ಗೊತ್ತಿಲ್ಲ. ಎಲ್ಲಿ ಪೇಮೆಂಟು? ನಾನು ಕೆಲಸ ಮಾಡೋ ಜಾಗದಲ್ಲಿ ಗುರುಜಿ. ಎಲ್ಲಿ ಕೆಲಸ ಮಾಡ್ತೀರಾ ಸರ್? ಇಲ್ಲೇ ನಮ್ಮ ಎಲೆಕ್ಟ್ರಿಸಿಟಿ. ಹೌದಾ? 100% ನಿಮ್ ಜಾತಕ ಚೆನ್ನಾಗಿದೆ. ಅದೇ 5ಕ್ಕೆ ಈ ವರ್ಷ ಚೆನ್ನಾಗಿಲ್ಲ. ನಿಮ್ ಜಾತಕ ತುಂಬಾ ಚೆನ್ನಾಗಿರ್ತೀರ ಸರ್. ನಿಮ್ ಲೈಫಲ್ಲಿ ತುಂಬಾ ಸಖತ್ತು, ತುಂಬಾ ಸಕ್ಸಸ್. ಮನೇಲಿ ಯಾರು ಇದ್ರಾ? ಕರೆ ಕಟ್ಟಾಗಿ ನೋಡಿ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನೀವು ದೇವ್ರನ್ನ ನೋಡಿದ್ದೀರಾ, ಮಾತಾಡೋ ದೇವ್ರನ್ನ ನೀವು ಯಾರು ನೋಡಿರಲ್ಲ. ಅಂದ್ರೆ ನಾನು ಜ್ಯೋತಿಷ್ಯ ಮಾತಾಡೋಂಥ ವ್ಯಕ್ತಿ ಆಗಿದ್ದೀನಿ. ನಾನು ಹೇಳ್ದವು ಎಲ್ಲವೂ ನಡೆದವೆ. ಬೇರೆಯವ್ರ ಬಗ್ಗೆ ಅಲ್ಲ, ನನ್ನ ಬಗ್ಗೆ ಹೇಳಿನೇ ನನಗೆ ಮಿಸ್ ಆಗಿಲ್ಲ. ಯಾಕಂದ್ರೆ ನನಗೆ ಹಿಂಗೆ ಆಗುತ್ತೆ ಅಂತ ಹೇಳ್ದನು. ಇನ್ನು ಬೇರೆಯವ್ರ ಬಗ್ಗೆ ಹೇಳ್ತಂದ್ರೆ ಮಿಸ್ಸೇ ಆಗಲ್ಲ. ಅದು ಗನ್ ಒಳ್ಳೆ ಹೊಡೆದಂಗಿರುತ್ತೆ. 2 ನಿಮಿಷ ಸಾಕು ನಂಗೆ ಜಾತಕ ನೋಡೋಕ್ಕೆ. ನೆನ್ನೆಲ್ಲೂ ಕೂಡ ತೆಂಡೂಲ್ಕರ್ಗೆ ಟೀಚರ್ ಆದವರು, ಕಂಪ್ಲೀಟ್ ಟೀಚರ್ ಆದವರು ನನ್ನ ಕ್ಲೈಂಟ್. ಅವರು ಮುಂಬೈಯವರು, ಬೆಂಗಳೂರಲ್ಲೇ ಇದ್ದಾರೆ.
ನಿನ್ನೆಲ್ಲೂ ಕೂಡ ಬಂದಿದ್ರು ನನ್ನ ಆಫೀಸಿಗೆ. ಆವಾಗ ಅವ್ರು ಅದೇ ಅಂದ್ರೆ ಅವ್ರ ಯಜಮಾನಲ್ಲ ತುಂಬಾ ನಾನು ಹೇಳಿದೆ ಅವ್ರ ಟೀಚರ್ ಅಲ್ಲ, ನನಗೊಂದ್ಸರಿ ಟೀಚರ್ ಮಾಡ್ತೀರಾ ಅಂತ ಕೇಳೋಂಥ ಮನಸ್ಸಿತ್ತು. ಯಾಕಂದ್ರೆ ಅವರು ಬಹಳ ವಿಶೇಷವಾಗಿ ಅದೇ ಹೆಂಗಂದ್ರು, ಅವರು ಬಹಳ ನೀವು ಗ್ರಹಗಳನ್ನ ನೋಡಿ ಪಟ್ಟ ಅಂತ ಹೇಳಿದಂಗೆ ಯಾರು ಹೇಳಲ್ಲ ಅಂದ್ರು. ಅವ್ರು ನೆನ್ನೆಲ್ಲೂ ಲೈವಲ್ಲಿ ಅದನ್ನೇ ಮಾತಂದ್ರು. ನಾನು ಎನಿ ಟೈಮು ಈ 9 ಗ್ರಹ 12 ರಾಶಿ 27 ನಕ್ಷತ್ರ ಏನ್ ಮಾಡ್ತು ಅಂತ ತಿಳ್ಕೊತೀನಿ. ಮತ್ತೆ ಇಲ್ಲಿ ಅಡಿಷನಲ್ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ವಿಜಯ ಮಲ್ಯ ಎಲ್ಲಾ ದೇವಸ್ಥಾನಕ್ಕೂ ಎಲ್ಲವನ್ನೂ ಮಾಡಿಸ್ಕೊಟ್ಟಾರೆ. ಕುಕ್ಕೆಗೆ ಮಾಡಿಸ್ಕೊಟ್ಟಿದ್ದಾರೆ, ಅಯ್ಯಪ್ಪ ಸ್ವಾಮಿ ಚಿನ್ನದಲ್ಲಿ ಮಾಡಿಸ್ಕೊಟ್ಟಾರೆ ಅಂತ ಎಲ್ಲ ಮಾಹಿತಿ ಇದೆ. ಅವ್ರು ಇವತ್ತರೂ ನವಗ್ರಹ ಟೆಂಪಲ್ಗೆ ಹೋಗಿಲ್ಲ. ಎಲ್ಲಾ ದೇವಸ್ಥಾನ ತಿರುಪತಿಗಾಗ್ಲೆಲ್ಲ ಹೋಗಿದ್ದಾರೆ. ನಾನು ಯಾವಾಗಲೂ ಹೇಳ್ತೀನಿ ನೋಡಿ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ದೇವಸ್ಥಾನ ಹಿಂದೆ ರಾಜರುಗಳು ಮಾಡಿದ್ದಾರೆ. ನವಗ್ರಹ ಟೆಂಪಲ್ ಎಲ್ಲವೂ ಶಿವನ ಅಧೀನದಲ್ಲಿದೆ. ನವಗ್ರಹ ಟೆಂಪಲ್ 9 ನವಗ್ರಹಗಳು ಕೂಡ ಶಿವನ ಸನ್ನಿಧಾನದಲ್ಲಿ ಅದಕ್ಕೊಂದು ಜಾಗ ಕೊಟ್ಟಿದ್ದಾರೆ. ಹಾಗಾಗಿ ಹೆಚ್ಚಾಗಿ ನವಗ್ರಹನ ನೀವು ಇಷ್ಟಪಡಬೇಕು. ನಿಮಗೆ ದೇವಸ್ಥಾನಕ್ಕೂ ನಿಮಗೂ ಸಂಬಂಧ ಇಲ್ಲ. ಜ್ಯೋತಿಷ್ಯ ಇಡೀ ಆಲ್ ಓವರ್ ವರ್ಲ್ಡ್ ಅಲ್ಲಿ ಜ್ಯೋತಿಷ್ಯನೇ ಬೇರೆ, ದೇವಸ್ಥಾನನೇ ಬೇರೆ. ದೇವಸ್ಥಾನ ನಿಮ್ಮ ಪ್ರೇಯರ್, ನೀವು ನಿಮ್ಮ ಜಾತಕದಲ್ಲಿ ತೊಂದರೆಗಳಿದಾವೆ ಅಂತೇಳಿ ದೇವಸ್ಥಾನಕ್ಕೂ ನಿಮ್ಮ 100% ನಿಮ್ಮ ಪ್ರಾಬ್ಲಮ್ ಕ್ಲಿಯರ್ ಆಗಲ್ಲ. ಆಮೇಲೆ ದಯವಿಟ್ಟು ಹೇಳ್ತೀನಿ ಕೇಳಿ, ನಿಮ್ಮ ಮನೆಯಲ್ಲಿ ಹೋಮಗಳನ್ನ ಮಾಡಿದಾಗ ಅದು ಕೂಡ ನಿಮಗೆ ಪರಿಹಾರ ಸಿಗಲ್ಲ. ಆಮೇಲೆ 100% ಅಲ್ಲಲ್ಲಿ ಹೋಮಗಳನ್ನ ಮಾಡ್ತಾರೆ. ನಿಮಗೆ ಗೊತ್ತಿಲ್ಲ, ನಿಮಗೊಂದು ಸತ್ಯ ಹೇಳ್ತೀನಿ, ಎಷ್ಟೋ ಮಾಧ್ಯಮದವರು ಜ್ಯೋತಿಷರು ಟೈಅಪ್ ಆಗ್ತಾರೆ, ಓನರ್ ತರ ಟೈಅಪ್ ಆಗಿ ಇದನ್ನ ಒಂದು ಯಾಗ ಮಾಡೋಣ ಅಂತೇಳಿ ಹೈಯೆಸ್ಟ್ ಮಾರ್ಕೆಟ್ ಮಾಡಿ ಚಾನಲ್ಗೆ ಸಂಬಳ ತರ ಫಿಕ್ಸ್ ಮಾಡ್ಕೊತಾರೆ, ಇಷ್ಟಿಷ್ಟು ದುಡ್ಡು ಅಂತ. ಇದೆಲ್ಲವೂ ನಂಗೆ ಸತ್ಯ ಗೊತ್ತು, ಆ ತರ ಆಗ್ತವೆ. ಆಮೇಲೆ ಸುಮ್ಮನೆ ಚಾನಲ್ ಅವರು TRPಗೋಸ್ಕರ ಒಬ್ಬ ವ್ಯಕ್ತಿನ ದೇವ್ರ ತರ ತೋರ್ಸಕ್ ಸ್ಟಾರ್ಟ್ ಮಾಡ್ತಾರೆ. ನನ್ನ ಆ ಥರ ಯಾವುದೇ ಒಂದು ಸ್ಲಾಟ್ ಇಲ್ಲ. ನನ್ನ ಎಲ್ಲ ಸ್ಟಾರ್ಟು ನಾನಾಗಿ ಕಷ್ಟಪಟ್ಟು ಮಾಡ್ತಾರಂತ ಸ್ಟಾರ್ಟು, ಯಾವುದು ಪುಕ್ಷೇಟ ಚಾನಲ್. ನನಗೂ ಕೂಡ ಆ ಥರ ಆಪ್ಷನ್ ಇಟ್ಟಿದ್ರು, ಸ್ವಾಮಿ ಈ ಥರ ನಿಮಗೂ 50-50 ನಾವು ಮಾಡ್ಬಿಡೋಣ, ತುಂಬಾ ಚೆನ್ನಾಗಿದೆ ಅಂತ. ಅಪ್ಪ ಬೇಡ ಕಣಪ್ಪ, ನಂಗೆ ಸುಳ್ಳೆಲ್ಲ ಬುದ್ಧಿ ಎಲ್ಲ ಬರಾಕಲ್ಲ ಅಂತೇಳಿ ಇವಾಗ ಒಂದು ದೇವ್ರ ತರ ತೋರ್ಸೋದು ಈ ಥರನೆಲ್ಲ ಮಾಡ್ಕೊಳ್ತಾರೆ. ಇವಾಗ ನೋಡಿ, ಒಂದು ಚಾನಲ್ ನಡಿಬೇಕು ಅಂದ್ರೆ ಎಲ್ಲವೂ ದುಡ್ಡು, ಯಾರು ಏನು ಪುಕ್ಷೇಟ ನಡೆಸೋಕ್ಕಾಗಲ್ಲ. ಎಲ್ಲವೂ ಕೂಡ ಮಾಸ್ಟರ್ ಪ್ಲಾನ್ ಮಾಡೇ ಮಾಡ್ತಾರೆ. ಎಲ್ಲವರು ಜ್ಯೋತಿಷನು ಮಾಸ್ಟರ್ ಪ್ಲಾನ್ ಮಾಡೇ ಮಾಡ್ತಾ ಇರ್ತಾರೆ. ನಿಮ್ಗೆ ಗೊತ್ತಿಲ್ಲ, ಇತ್ತೀಚೆಗೆ ಎಲ್ಲಾ ಯಂತ್ರಗಳನ್ನ ನೀವು ನೋಡ್ಬೋದು. ಎಲ್ಲ ಸಿನಿಮಾ ನಟರುಗಳು ಅವರು ಇವರೆಲ್ಲ ಮಾರ್ಕೆಟ್ ಮಾಡ್ತಾ ಇರ್ತಾರೆ. ಎಲ್ಲರಿಗೂ ಪೇಮೆಂಟ್ ಕೊಡ್ತಾರೆ, ಅವ್ರ ಪಾಡಿಗೆ ಅವ್ರು ಬಂದು ಹೇಳ್ಬಿಟ್ಟು ಹೋಗ್ತಾರೆ, ನೀವು ತಗೊಳ್ಬಹುದು ಬಿಡ್ಬೋದು. ಇದನ್ನು ಎಷ್ಟೋ ಜನ ಮಾಧ್ಯಮದಲ್ಲಿರೋರು ಅದನ್ನ ಸುಮ್ಮನೆ ಅದನ್ನ ಪ್ರಚಾರವನ್ನ ಮಾಡ್ತಾರೆ. ಈ ಯಂತ್ರ ಇಟ್ಕೊಂಡು ನಿಮ್ಮ ಕಷ್ಟಗಳು ಪರಿಹಾರ ಆಗುತ್ತೆ, ಹೀಗೆ ಇರುತ್ತೆ ಅಂತ. ಒಬ್ಬನ್ನ ನೋಡಿ ಇದನ್ನ ನೀವು ಇಷ್ಟಪಡ್ತೀರಾ. ದಯವಿಟ್ಟು ಆ ಥರದೆಲ್ಲ ಕನಸು ಕಾಣಬೇಡಿ. ನಿಮ್ಮ 9 ಗ್ರಹಗಳನ್ನ ನೀವು ಚೆನ್ನಾಗಿ ಹೋಗಿ ತಮಿಳುನಾಡಲ್ಲಿ ನೀವು ಪ್ರಾರ್ಥನೆ ಮಾಡಿ, ಖಂಡಿತ ಕೂಡ ನಿಮ್ಮಲ್ಲಿ ಕಷ್ಟಗಳಿಂದ ಆಚೆ ಬರ್ತೀರಾ. ಆಮೇಲೆ ಜ್ಯೋತಿಷ್ಯದಲ್ಲಿ ನೀವು ತುಂಬಾ ತಿಳ್ಕೊಳಂತ ತುಂಬಾ ವಿಶೇಷವಾಗಿರುತ್ತೆ. ನೀವು ಎಲ್ಲೆಲ್ಲಾರು ಜ್ಯೋತಿಷ ಬುಕ್ಗಳನ್ನ ಸಿಗ್ತದೆ, ಸ್ವಲ್ಪ ಓದಕ್ ಪ್ರಾಕ್ಟೀಸ್ ಮಾಡಿ, ನಿಮ್ಮ ಕಷ್ಟಗಳು ಪರಿಹಾರ ಮಾಡ್ಕೋಬಹುದು. 100% ಹೇಳ್ತಾ ಇದ್ದೀನಿ. ನಿಮಗೆ ಗೊತ್ತಿಲ್ಲ, ಎಷ್ಟೋ ಜನ ನೀವು ಪ್ರತ್ಯಂಕರಿ ಯಾಗಗಳು ಇವೆಲ್ಲ ಮಾಡಿದ್ರು, ಓನರ್ಗೂ ದೊಡ್ಡ ಗಲಾಟೆ ಆಗೋಯ್ತು. ನಿಮ್ಗೆ ಗೊತ್ತಿಲ್ಲ, ನಂಗೆ ಚೆನ್ನಾಗಿ ಗೊತ್ತು. ಓನರ್ ಇವಾಗ ಅವ್ನು ಬತ್ತನ ಸುಮ್ಮನೆ ಪ್ರೋಗ್ರಾಮ್ ಮಾಡ್ಕೊಳ್ಳೋಕೆ ಕೇಳ್ರಿ, ಅವನ್ನೆಲ್ಲ ಸೇರಿಸ್ಬಿಡಿ ಅಂತೆಲ್ಲ ಮಾತುಗಳು ಬಂದು. ಅಂದ್ರೆ ಎಲ್ಲವೂ ಕಮರ್ಷಿಯಲ್ ಆಗಿ ಅವ್ರಿಗೆ TRPಗೋಸ್ಕರ, ಆಮೇಲೆ ಕಮರ್ಷಿಯಲ್ ಆಗಿ ಇಷ್ಟು ಜನ ಬಂದು ನನಗಿಷ್ಟು ಈ ತರ ಒಂದು ಬಿಸ್ನೆಸ್ ಇದೆ. ಇದನ್ನ ಎಲ್ಲೂ ಆ ಥರ ಎಲ್ಲ ಹೋಗ್ಬೇಡ್ರಿ, ದಯವಿಟ್ಟು ಹೇಳ್ತೀನಿ ಕೇಳ್ರಿ. ನೀವು ಬೇಕಾ ನಿಮ್ಮ ಹೆಂಡತಿ ನಿಮ್ಮ ಮಕ್ಳು ಕರ್ಕೊಂಡು ಎಲ್ಲರೂ ದೇವಸ್ಥಾನಕ್ಕೆ ಹೋಗಿ ಟ್ರಿಪ್ ಆಗಿ ಸುಮ್ಮನೆ ಬಂದ್ಬಿಡಿ, ಏನು ಕೇಳಕೋಬೇಡಿ. ಆಮೇಲೆ ನವಗ್ರಹ ಟೆಂಪಲ್ ಜಾಸ್ತಿ ಸುತ್ತಕ್ಕೆ ಸ್ಟಾರ್ಟ್ ಮಾಡಿ. ಆಮೇಲೆ ತುಂಬಾ ಮುರುಗನ್ನ ಬಹಳ ಇಷ್ಟಪಡಿ. ಮುರುಗನ್ನ ಇಷ್ಟಪಟ್ಟರೆ ಮನೇಲಿ ನೆಮ್ಮದಿಯಾಗಿ ಜಾಸ್ತಿ ಇರ್ತೀರಾ. ಒಳ್ಳೆದಾಗಲಿ ಎಲ್ಲರಿಗೂ. ಧನ್ಯವಾದ ಆರ್ಯವರ್ಧನ್ ಅವರೇ. ಇವತ್ತು ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ತಿಳಿಸ್ಕೊಟ್ರಿ. ಇವರೆಲ್ಲರೂ ಚೆನ್ನಾಗಿಟ್ಟಿರಿ. ಇನ್ನು ಆರ್ಯವರ್ಧನ್ ಅವರು ಹೇಳಿದಾಗೆ 6ನೇ ತಾರೀಕಿಂದ ಕ್ಲಾಸಸ್ ಶುರುವಾಗ್ತಾ ಇದೆ. ಈ ಕ್ಲಾಸಸ್ ನ ನೀವು ಕೂಡ ಜಾಯ್ನ್ ಆಗಬಹುದು. ಒಳ್ಳೆ ರೀತಿಯಲ್ಲಿ ಕಲ್ಸ್ಕೊಡ್ಲಾಗುತ್ತೆ. ಜೊತೆಗೆ ನಿಮ್ಮ ಭವಿಷ್ಯ ಆಗಿರ್ಬೋದು, ಜೊತೆಗೆ ನಿಮ್ಗೆ ಯಾವ್ದಂತ ಲಕ್ಕಿ ನಂಬರ್ ಆಗಿರ್ಬೋದು. ಅಂದ್ರೆ ಇಲ್ಲಿ ಈ ಒಂದು ಕ್ಲಾಸ್ ಅಲ್ಲಿ ಸಂಖ್ಯಾಶಾಸ್ತ್ರ, ಜ್ಯೋತಿಷ್ಯ ಶಾಸ್ತ್ರ ಎರಡನ್ನೂ ಕೂಡ ಕಲ್ಸ್ಕೊಡ್ಲಾಗುತ್ತೆ. ಎರಡನ್ನೂ ಕೂಡ ನೀವು ಕಲ್ತ್ಕೊಳ್ಬೇಕು ಅಂತ ಹೇಳಿದ್ರೆ, ಜಾಯ್ನ್ ಆಗಿದ್ದೀರಾ ಅಂತ ಹೇಳಿದ್ರೆ 6,000 ರೂಪಾಯಿಗಳ ಡಿಸ್ಕೌಂಟ್ ಕೂಡ ನಿಮ್ಗೆ ಸಿಗುತ್ತೆ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಹೋಗ್ತಾ ಇರುವಂತಹ ನಂಬರ್ಗಳನ್ನ ನೋಡಿ ಆರ್ಯವರ್ಧನ್ ಅವರನ್ನ ನೇರವಾಗಿ ಸಂಪರ್ಕ ಮಾಡಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.